Hello, my dear students. Welcome to Benzene Chemistry YouTube channel. Dear students, in this video, we are going to discuss about P block elements. Discuss P block elements. This is one of the most important topic. Most important topic. E topic is concept synopsis and discuss modana. So I'll try to finish in only one short video. One video dalli nanu ellanu here try ಮಾಡ್ತೀನಿ. Okay, start. The nitrogen family. ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ದಿಂದ ತುಂಬಾ ಕ್ವಶನ್ಸ್ ಬರುತ್ತೆ. ಸಮಟೈಮ್ಸ್ 3 ಕ್ವಶನ್ಸ್ 4 ಕ್ವಶನ್ಸ್ ಈ ತರ ಎಲ್ಲ ಬರುತ್ತೆ. ಇದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಫಸ್ಟ್ ಪಿ ಯು ಸಿ ದೇರ್ ಇಸ್ ಪಿ ಬ್ಲಾಕ್ ಎಲಿಮೆಂಟ್ ಟಾಪಿಕ್. ಅದರಲ್ಲಿ ಎರಡು ಗ್ರೂಪ್ ಅನ್ನು ಡಿಸ್ಕಸ್ ಮಾಡ್ತೀವಿ ನಾವು. ಗ್ರೂಪ್ ನಂಬರ್ 13 ಆ್ಯಂಡ್ ಗ್ರೂಪ್ ನಂಬರ್ 14. ಹೌದಾ, ಇದು ಗ್ರೂಪ್ ನಂಬರ್ 13, ಇದು ಗ್ರೂಪ್ ನಂಬರ್ 14. ಹಿಯರ್ ವಿ ವಿಲ್ ಡಿಸ್ಕಸ್ ಅಬೌಟ್ these groups 15, 16, 17 and 18. Okay, so about these groups we will discuss in second PUC. So ಈ ವಿಡಿಯೋದಲ್ಲಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಎಲ್ಲ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡೋಕ್ಕೆ. ಹವೆವರ್ ಯು ಹ್ಯಾವ್ ಟು ರೆಫರ್ ದಿ NCERT ಬುಕ್ ಒನ್ಸ್. ಓಕೆ, ಯಾರಿಗೆ ಒಂದು ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂತ ಆಸೆ ಇರುತ್ತಲ್ಲ, ಏನು ಮಾಡಿ ಅಂತಂದರೆ, ಸೊ ಈ ವಿಡಿಯೋ ಆದಮೇಲೆ ಒಂದು ಸರ್ತಿ ಏನು ಮಾಡಿ ಅಂತಂದರೆ ಆ NCERT ಬುಕ್ ಅನ್ನೋದು ಓದ್ರಿ, ಅಥವಾ ಒಂದು ಸರ್ತಿ NCERT ಬುಕ್ಕನ್ನು ಓದಿ ಈ ವಿಡಿಯೋ ನೋಡಿ. ಓಕೆ, ಆ್ಯಂಡ್ ಇನ್ ದಿ ಅಪ್ಕಮಿಂಗ್ ವಿಡಿಯೋ ಐ ವಿಲ್ ಸಾಲ್ವ್ ದಿ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್. MCQಗಳನ್ನು ಸಾಲ್ವ್ ಮಾಡ್ತೀನಿ, ಅವಾಗ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವಾಗಲೂ ನೀವು ಏನು ಮಾಡಬೇಕಂದ್ರೆ MCQಗಳನ್ನು ಸಾಲ್ವ್ ಮಾಡಬೇಕಂದ್ರೆ ಒಂಚೂರು ಸಿನಾಪ್ಸಸ್ಸನ್ನು ಅಡ್ವಾನ್ಸ್ ನೋಡ್ಕೊಂಡಿರಬೇಕು. ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ನೈಟ್ರೋಜನ್ ಫ್ಯಾಮಿಲಿ. Nitrogen family, it is also called as Halogens or Nitrogens. ಹೌದಾ, Halogens ಅಥವಾ Nitrogens ಅಂತ ಕರಿತೀವಿ ನಾವು. See, ಈ ನೈಟ್ರೋಜನ್ ಫ್ಯಾಮಿಲಿಯಲ್ಲಿ we have elements as nitrogen, phosphorus, arsenic, antimony and bismuth. These are the elements. ಸೊ ಈಗ ನೆನ್ಪಿಟ್ಕೊಳ್ಳೋಕೆ ಒಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. N stands for Nagini Permanent Address Sai Baba Temple, Bijapur. Or else you can take it is Bidar also, no problem. So ನೀವು ಯಾವ್ದು ಬೇಕಾದ್ರೆ ಅನ್ಕೊಳ್ಳಿ, ನಡೆಯುತ್ತೆ. ನಾಗಿನಿ ಪರ್ಮನೆಂಟ್ ಅಡ್ರೆಸ್ ಸಾಯಿಬಾಬಾ ಟೆಂಪಲ್ ಆರ್ ಬಿಜಾಪುರ್. ಓಕೆ, ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್. ಓಕೆ, ಇಲ್ಲಿ ಏನು ಯೆಲ್ಲೋಯಿಶ್ ಕಲರ್ ಇದೆಯಲ್ಲ, ದೀಸ್ ಆರ್ ನಾನ್ ಮೆಟಲ್ಸ್. ಎರಡು ಏನು ನಾನ್ ಮೆಟಲ್ಸ್, ಆ್ಯಂಡ್ ದೀಸ್ ಗ್ರೀನಿಶ್ ಕಲರ್ಡ್ ಆರ್ ಮೆಟಲಾಯ್ಡ್. ಬಿಸ್ಮತ್ ಇಸ್ ಎ ಮೆಟಲ್, is a metal. So ಇದರದ್ದು electronic configuration ಏನಿರುತ್ತೆ ಅಂದರೆ NS2 NP3. So in the valence they have got 5 electrons. The valence they have got 5 electrons. Okay, so nitrogen ಅನ್ನು ಬಿಟ್ಟು, nitrogen ಹೊರತಾಗಿ all are solid at room temperature. So nitrogen exists as dinitrogen gas at room temperature. ಇವೆಲ್ಲ ಏನಿರ್ತವೆ, ಸಾಲಿಡ್ ಇರ್ತವೆ. ಓಕೆ, ನೆಕ್ಸ್ಟ್ ಇದರ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಸೈಜ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಸಿ, ಸೈಜ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ನೀವು ನೈಟ್ರೋಜನ್ ಟು ಬಿಸ್ಮತ್ ಹೋದಂಗೆ ಏನಾಗುತ್ತೆ, ಸೈಜು ಮತ್ತು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ಡೆನ್ಸಿಟಿ. ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಡೆನ್ಸಿಟಿ ಇನ್ಕ್ರೀಸಸ್, ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ಟಾಪ್ ಟು ಬಾಟಮ್ ಹೋದಂಗೆ ಏನಾಗುತ್ತೆ ಅಂತಂದರೆ, ಹಿಯರ್ size increases. As size increases, electronegativity decreases. Electronegativity ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದೇರ್ ಇಸ್ ಅನ್ ಎಕ್ಸೆಪ್ಷನ್ ಇನ್ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟಲ್ಲಿ ಎಕ್ಸೆಪ್ಷನ್ ಇದೆ. ಸೊ ನಾವು ಎಕ್ಸ್ಪೆಕ್ಟೆಡ್ ಏನಿರಬೇಕಾಗಿತ್ತು ಗೊತ್ತಾ, ಮೆಲ್ಟಿಂಗ್ ಪಾಯಿಂಟ್ ಇದ್ರದ್ದು ನೈಟ್ರೋಜನ್ಗಿಂತ ಫಾಸ್ಫರಸ್ ಜಾಸ್ತಿ, ಫಾಸ್ಫರಸ್ಗಿಂತ ಸಿ ಆನ್ ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಮೆಲ್ಟಿಂಗ್ ಪಾಯಿಂಟ್ ಶುಡ್ ಆಲ್ಸೋ ಇನ್ಕ್ರೀಸ್. ನೈಟ್ರೋಜನ್ಗಿಂತ ಫಾಸ್ಫರಸ್ಸು, ಫಾಸ್ಫರಸ್ಗಿಂತ ಆರ್ಸೆನಿಕ್ಕು, ಆಂಟಿಮನಿ, ಬಿಸ್ಮತ್ ಈ ಥರ ಇರಬೇಕಾಗಿತ್ತು. But the actual order is this one. So ನೈಟ್ರೋಜನ್ಗಿಂತ ಫಾಸ್ಫರಸ್ ಜಾಸ್ತಿ ಇದೆ, ಫಾಸ್ಫರಸ್ಗಿಂತ ಬಿಸ್ಮತ್, ನೆಕ್ಸ್ಟ್ ಆಂಟಿಮನಿ, ನೆಕ್ಸ್ಟ್ ಆರ್ಸೆನಿಕ್. ಇಲ್ಲಿ ಏನಿದೆಯಲ್ಲ ಗೊತ್ತಾ, ಇವು ತ್ರೀ ಎಲಿಮೆಂಟ್ಗಳನ್ನ ರಿವರ್ಸ್ ಆರ್ಡರಲ್ಲಿ ಬರ್ತಿದ್ದೀವಿ ನಾವು ಅಷ್ಟೇ. ನಾವು ರಿಟರ್ನ್ ದೀಸ್ 3 ಎಲಿಮೆಂಟ್ಸ್ ಇನ್ ದಿ ರಿವರ್ಸ್ ಆರ್ಡರ್. ಹೌದಾ? ಸೊ ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ, ದಿಸ್ ಈಸ್ ಬಿಕಾಸ್ ಆಫ್ ದೇರ್ ಲ್ಯಾಟೈಸ್ ಎನರ್ಜಿ. ರೀಸನ್ ಏನಿದ್ರದ್ದು, ಕ್ರಿಸ್ಟಲ್ ಲ್ಯಾಟೈಸ್ ಎನರ್ಜಿ. ಓಕೆ,
Next, oxidation number. So these all element can show two type of oxidation number, trivalent and pentavalent. So nitrogen, phosphorus, arsenic, antimony, bismuth. Phosphorus, arsenic, antimony and bismuth. ಇವೆಲ್ಲ +3 ಇರ್ತವೆ and they are also present in +5 oxidation state. So it is +5. ಈ ತರ ಬರಬೇಕಂತ +5 ಅಂತ. Okay. See, they are present in +3 as well as +5 oxidation state. +3 as well as +5. +5 is more covalent. ನೆನಪಿಟ್ಕೊಳ್ಳಿ, ಈ +5 ಇದೆಯಲ್ಲ, this is more covalent than +3. +3 ಗಿಂತ +5 ಏನಿರುತ್ತೆ, ಇದು ಕೋವ್ಯಾಲೆಂಟ್ ಇರುತ್ತೆ. ಇಸ್ ಮೋರ್ ಕೋವ್ಯಾಲೆಂಟ್. ಸೊ ಈ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ಅಂತಂದ್ರೆ, I'm going from top to bottom, the stability of +3 oxidation state increases. Its stability increases. Stability ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇನು +5 ಹೋದ್ರೆ ಏನಾಗುತ್ತೆ ಅಂತಂದ್ರೆ, stability of this +5 oxidation state decreases down the group. Decreases down the group. Down the group. ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, it has a reason. See, ಇಲ್ಲಿ ನೋಡಿ, ಇಲ್ಲೆಲ್ಲ ಮೇಲ್ಗಡೆ ಇರೋ ಕಂಪೌಂಡ್ ದೇ ಆರ್ ಸ್ಟೇಬಲ್ ಇನ್ +3. ಸಾರಿ, ದೇ ಆರ್ ಸ್ಟೇಬಲ್ ಇನ್ +5. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಸ್ಟೇಬಲ್ ಇರ್ತವೆ, ಹೌದಾ? ಇಫ್ ಯು ಟೇಕ್ arsenic compounds are stable in +5. So, and if you take antimony compounds are also more stable in +5, ಹೌದಾ? And if you take bismuth compounds are highly stable in +3, and bismuth do not tend to form any compound in +5. So bismuth ಏನಾಗುತ್ತೆ ಅಂತಂದ್ರೆ, bismuth is stable in +3 rather than in +5. ಹೌದಾ? ರೀಸನ್ ಏನಪ್ಪಾ ಅಂತಂದ್ರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋಣ ಏನಿದೆ ಇದರದು. NS2NP5, it's general electronic configuration of NS2NP3, general electronic configuration of this group 15 elements. ಹೌದಾ? ಏನಾಗುತ್ತೆ ಅಂತಂದ್ರೆ, ಆಕ್ಚುಲಿ ಆನ್ ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಇನಿಷಿಯಲಿ ಏನಾಗುತ್ತೆ, ಯು ಕ್ಯಾನ್ ರಿಮೂವ್ ದೀಸ್ 3 electron and these 2 electron. ಸೊ 5 electron ರಿಮೂವ್ ಆದರೆ ಇಟ್ ಕ್ಯಾನ್ ಶೋ +5 ಆಕ್ಸಿಡೇಷನ್ ಸ್ಟೇಟ್. ಹೌದಾ? ಆನ್ ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್, these 2 electron, this pair of electron becomes inert. ಏನಾಗುತ್ತೆ, ಇನರ್ಟ್ ಆಗುತ್ತೆ. ಇನರ್ಟ್ ಅಂದ್ರೆ ಏನು, ನಾನ್ ರಿಯಾಕ್ಟಿವ್. ಹೌದಾ? ಸೊ ಇದು ರಿಯಾಕ್ಟ್ ಮಾಡಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಏನಾಗುತ್ತೆ, ಇದು ಇಟ್ ಡು ನಾಟ್ ಕಮ್ ಔಟ್. ಸೊ ಇಫ್ ಓನ್ಲಿ ದೀಸ್ ಎಲೆಕ್ಟ್ರಾನ್ ಕಮ್ ಔಟ್, ಇಟ್ ಕ್ಯಾನ್ ಶೋ +3 ಆಕ್ಸಿಡೇಷನ್ ಸ್ಟೇಟ್ ಮೇನ್ಲಿ. ಹೆಂಗ್ ಗೊತ್ತಾ, ಈ ಚಿಕ್ಕವರಿದ್ದಾಗ ಏನು ಮಾಡ್ತೀರಾ, ಎಲ್ಲರೂ ಹೇಳಿದ ಮಾತು ಕೇಳ್ತೀರಾ ಅಲ್ವಾ? ಯಾರಾದರೂ ನಿಮ್ಗೆ ಏನಾದರೂ ಇವರು ಏನಾದರೂ ಕೊಟ್ಟು ಏನಾದರೂ ಕೆಲಸ ಮಾಡಂತಾನೆ ಮಾಡ್ತೀರಲ್ವಾ? ಬಟ್ ದೊಡ್ಡವರಾದಂಗೆ ಏನಾಗುತ್ತೀರಾ, ಇನರ್ಟ್ ಆಗ್ತೀರಾ. ಯಾರಾದರೂ ಕೆಲಸ ಹೇಳಿದ್ರೆ, ನಂದೇ ಕೆಲಸ ನೀನೇ ಮಾಡಪ್ಪ ಅಂತ ಹೇಳ್ತೀರಾ ಅಲ್ಲ? ಇದು ಹಾಗೆ. ಸೊ ಈ ನೈಟ್ರೋಜನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದೀಸ್ ಆಲ್ ದಿ ಎಲೆಕ್ಟ್ರಾನ್ಸ್ ಆರ್ highly active. NS2NP3 can remove these all. But in bismuth, these 2 electrons becomes inert. So that only these 3 electrons can come out. This is called as inert pair effect. ಏನಂತ ಕರಿತೀವಿ ನಾವು ಇದನ್ನ? inert pair effect ಅಂತ ಕರಿತೀವಿ. inert pair. So due to inert pair effect, the higher oxidation state becomes less stable on going down the group. Reactivity towards hydrogen ಜೊತೆ ಇವು ಗ್ರೂಪ್ 15 ಎಲಿಮೆಂಟ್ಸ್ ರಿಯಾಕ್ಟ್ ಮಾಡಿದ್ರೆ, will get the compound as NH3, EH3, ಹೌದಾ? then ASH3, SBH3 as well as BiH3. Thermal stability is directly proportional to bond energy. The thermal stability ಯಾರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದ್ರೆ, ಬಾಂಡ್ ಎನರ್ಜಿ ಮೇಲೆ ಡಿಪೆಂಡ್ ಇರುತ್ತೆ, ಹೌದಾ? ನೆಕ್ಸ್ಟ್, ಬಾಂಡ್ ಆಂಗಲ್ ಡಿಕ್ರೀಸಸ್ ಫ್ರಮ್ ಅಮೋನಿಯಾ ಟು ಬಿಸ್ಮತ್. ಅಮೋನಿಯಾದಿಂದ ಬಿಸ್ಮತ್ ಹೈಡ್ರೈಡ್ ತನಕ ಏನಾಗುತ್ತೆ, ನಮಗೆ ಬಾಂಡ್ ಆಂಗಲ್ ಡಿಕ್ರೀಸ್ ಆಗುತ್ತೆ. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಇನ್ ಅಮೋನಿಯಾ ಹಿಯರ್ ಇಟ್ ಈಸ್ sp3 ಹೈಬ್ರಿಡೈಸ್ಡ್, ಹೌದಾ? ಬಾಂಡ್ ಆಂಗಲ್ ಅರೌಂಡ್ ಎಷ್ಟಿರುತ್ತೆ, 0.7 ಡಿಗ್ರಿ ಇರುತ್ತೆ. ಆಕ್ಚುಲಿ 9.5 ಡಿಗ್ರಿ ಇರಬೇಕು. ಡ್ಯೂ ಟು ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್, ದ ಬಾಂಡ್ ಆಂಗಲ್ ಡಿಕ್ರೀಸಸ್ ಟು 0.7 ಡಿಗ್ರಿ.
But in this case, there will be no hybridization due to Drago's rule. Due to Drago's rule. According to Drago's rule, ಇಲ್ಲಿ ಏನಾಗುತ್ತೆ ಹೈಬ್ರಿಡೈಸೇಷನ್ ಆಗೋದಿಲ್ಲ. So the pure orbitals are used for bonding. Pure orbitals ಅಂದ್ರೆ pure orbitals are perpendicular to each other. Px, py, pz perpendicular ಇರುತ್ತಲ್ಲ. So the angle is around 90 degree. ಎಲ್ಲಾದ್ರೂ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನೈಟ್ರೋಜನ್ ಟು ಬಿಸ್ಮತ್ ಹೋದಂಗೆ ಏನಾಗುತ್ತೆ ಥರ ಕಂಪೌಂಡ್ ಫಾರ್ಮ್ ಆಗಿರುತ್ತೆ ಇಲ್ಲಿ ಹೈಡ್ರೈಡ್. ಸೊ ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಸೊ ಇಟ್ ವಿಲ್ ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಹೌದಾ? ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೆರ್ ಈಸ್ ಹೈಯರ್ ರಿಪಲ್ಷನ್. ಏನಿರುತ್ತೆ ಹೈಯರ್ ರಿಪಲ್ಷನ್. ಬಟ್ ಬಿಸ್ಮತ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ನೀವು ಟಾಪ್ ಟು ಬಾಟಮ್ ಹೋದರೆ ಎಲೆಕ್ಟ್ರೋನೆಗೆಟಿವ್ ಕಡಿಮೆ ಆಗುತ್ತೆ. ಸೊ ದ electron pair will remain away from the nucleus of the bismuth. So ದೂರ ಇದ್ರೆ ಏನಾಗುತ್ತೆ ಇಲ್ಲಿಂದ ಬಾಂಡ್ ರಿಪಲ್ಷನ್ ಕಡಿಮೆ ಇರುತ್ತೆ. ಆಸ್ ರಿಪಲ್ಷನ್ ಇಸ್ ಲೆಸ್, ಬಾಂಡ್ ಆಂಗಲ್ ಇಸ್ ಆಲ್ಸೋ ಲೆಸ್. ಆಯ್ತಾ? ಇದು ದಿಸ್ ಇಸ್ ದ ರೀಸನ್, ಮೇನ್ ರೀಸನ್. ನೋಡಿ, ಇದು ಬೇಸಿಕ್ ನೇಚರ್ ಆ್ಯಂಡ್ ರೆಡ್ಯೂಸಿಂಗ್ ಕ್ಯಾರೆಕ್ಟರ್. ಸೊ ಬೇಸಿಕ್ ನೇಚರ್ ಅಂತಂದರೆ ಕೆಪಾಬಿಲಿಟಿ ಆಫ್ ಡೊನೇಟಿಂಗ್ ದಿ ಎಲೆಕ್ಟ್ರಾನ್. ದಿಸ್ ಇಸ್ ಬೇಸ್. ಇಸ್ ಲೆವಿಸ್ ಬೇಸ್. ಹೌದಾ? ಎಲೆಕ್ಟ್ರಾನ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ ಎಲ್ಲದ್ರ ಮೇಲೂ ಇಲ್ಲಿ. ಬಟ್ ಇನ್ ಕೇಸ್ ಆಫ್ ಅಮೋನಿಯಾ ದ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್ ಆರ್ ವೆರಿ ಈಸಿ ಟು ಡೊನೇಟ್. ಅದು ಯಾಕಂದ್ರೆ ನೈಟ್ರೋಜನ್ ಸಣ್ಣದಿರುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿರುತ್ತೆ, ಈಸಿಲಿ ಡೊನೇಟ್ ಮಾಡ್ಬೋದು. ಬಟ್ ಇಫ್ ಯು ಕನ್ಸಿಡರ್ ಬಿಸ್ಮತ್, ಇಟ್ ಈಸ್ ಲಾರ್ಜ್ ಇನ್ ಸೈಜ್. ಮತ್ತು ಈಸ್ ವೆರಿ ಲಾರ್ಜ್ ಇನ್ ಸೈಜ್. ಹೌದಾ? ಸೊ ಬಿಕಾಸ್ ಆಫ್ ಲಾರ್ಜ್ ಸೈಜ್ ಏನಾಗುತ್ತೆ ಅಂತಂದರೆ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಡಿಸ್ಪರ್ಸ್ಡ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ಬೇರೆ ಕಡೆ ಎಲ್ಲ ಏನಾಗಿರುತ್ತೆ ಡಿಸ್ಪರ್ಸ್ ಆಗಿರುತ್ತೆ. ಇಟ್ ಈಸ್ ನಾಟ್ ಈಸಿ ಟು ಡೊನೇಟ್. ಇದು ಡೊನೇಷನ್ ಏನಾಗುತ್ತೆ ಅಂದರೆ ಅಷ್ಟು ಈಸಿ ಆಗಿರೋದಿಲ್ಲ. ಹೌದಾ? ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಲೆವಿಸ್ ಬೇಸ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಎಲ್ಲ ರೆಡ್ಯೂಸಿಂಗ್ ಪ್ರಾಪರ್ಟಿ ಅಂತ ಬರುತ್ತೆ. ರೆಡ್ಯೂಸಿಂಗ್ ಪ್ರಾಪರ್ಟಿ ಅಂದರೆ ಏನು? ದ ಕಂಪೌಂಡ್ ವಿಚ್ ಗಿವ್ಸ್ H ಪ್ಲಸ್ ಆರ್ ದ ಕಂಪೌಂಡ್ ವಿಚ್ ಗಿವ್ಸ್ ಹೈಡ್ರೋಜನ್ ಇಸ್ ಕಾಲ್ಡ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ಇಲ್ಲಿ ಏನಾಗುತ್ತೆ ಹೈಡ್ರೋಜನ್ ಇದೆ, ಇಟ್ ಕ್ಯಾನ್ ಡೊನೇಟ್ ಹೈಡ್ರೋಜನ್ ಈಸಿಲಿ. ಸೊ ರೆಡ್ಯೂಸಿಂಗ್ ಪ್ರಾಪರ್ಟಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಹಿಯರ್ ಇನ್ ಕೇಸ್ ಆಫ್ ಅಮೋನಿಯಾ ದ ಬಾಂಡ್ ಬಿಟ್ವೀನ್ ನೈಟ್ರೋಜನ್ ಟು ಹೈಡ್ರೋಜನ್ ಈಸ್ ವೆರಿ ಸ್ಟ್ರಾಂಗ್ ಬಿಕಾಸ್ ಆಫ್ ಸ್ಮಾಲ್ ಸೈಜ್. ಹಿಯರ್ ದ ಬಾಂಡ್ ಬಿಟ್ವೀನ್ ಬಿಸ್ಮತ್ ಟು ಹೈಡ್ರೋಜನ್ ಈಸ್ ವೆರಿ ವೀಕ್ ಬಿಕಾಸ್ ಬಿಸ್ಮತ್ ಈಸ್ ವೆರಿ ಲಾರ್ಜ್, ಹೈಡ್ರೋಜನ್ ಈಸ್ ವೆರಿ ಸ್ಮಾಲ್. ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ, ಬಾಂಡ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಹಂಗಾದ್ರೆ ಈಸಿಲಿ ಬ್ರೇಕ್ ಆಗ್ಬೋದಾ ಇದು? ಈಸಿಲಿ ಬ್ರೇಕ್ ಆಗುತ್ತೆ ಅಂತಂದರೆ ಇಟ್ ಕ್ಯಾನ್ ಬಿ ಡೊನೇಟ್ ವೆರಿ ಈಸಿಲಿ. ನೋಡಿ, ಅಮೋನಿಯಾದಲ್ಲಿ ನೈಟ್ರೋಜನ್ ಟು ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗಕ್ಕೆ ರೆಡಿ ಇಲ್ಲ. ಸೊ ಇಟ್ ಕ್ಯಾನ್ ನಾಟ್ ಗಿವ್ ಹೈಡ್ರೋಜನ್ ಈಸಿಲಿ. ನಾಟ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್, isn't it? Bismuth can break the bond between bismuth to hydrogen very easily. So it can be a good reducing agent. ಆಯ್ತಾ ಇದು? ಸೊ reducing property increases down the group. Next, the boiling point. Boiling point of hydrides is like this: ammonia, bismuth, antimony, arsenic, and S3. So boiling point of ammonia is very high because of hydrogen bonding. ಇಲ್ಲಿದೆ ನೋಡಿ, ದಿಸ್ ಇಸ್ ಆ್ಯಕ್ಚುಯಲ್ ಆರ್ಡರ್. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ಅಮೋನಿಯಲ್ಲಿ ಫಸ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದಾ? ಅಮೋನಿಯಾ ಫಸ್ಟ್ ಇರಬೇಕಾಗಿತ್ತಲ್ಲ. ಸೊ ಇಟ್ ವಿಲ್ ಜಂಪ್ ಎಟ್ ದಿ ಮಿಡಲ್, ಜಂಪ್ಸ್ ಟು ಮಿಡಲ್ಗೆ ಏನಾಗುತ್ತೆ ಇದು ಜಂಪ್ ಆಗುತ್ತೆ. ಸೊ ದಿಸ್ ಇಸ್ ದಿ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ದಿಸ್ ಇಸ್ ದಿ ಆರ್ಡರ್ ಆಫ್ ಮೆಲ್ಟಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿರಬೇಕಾಗಿರೋ ಅಮೋನಿಯಾ ಎಲ್ಲಾಗುತ್ತೆ, ಇಟ್ ವಿಲ್ ಗೋಸ್ ಟು ಲಾಸ್ಟ್. ಇಲ್ಲಿ ಫಸ್ಟಿಗೆ ಇರಬೇಕಾಗಿರೋ ಅಮೋನಿಯಾ ಎಲ್ಲಿ ಜಂಪ್ ಆಗುತ್ತೆ, ಇಟ್ ವಿಲ್ ಗೋಸ್ ಟು ಮಿಡಲ್. ಹೌದಾ? ನೆನ್ಪಿಟ್ಟುಕೊಳ್ಳಿ, ಒಂದು ಶಾರ್ಟ್ಕಟ್ ಏನು ಗೊತ್ತಾಯ್ತಿರೋದು, ಇನ್ನು ಬಾಯ್ಲಿಂಗ್ ಪಾಯಿಂಟ್ अमोनिया बीच में आएगा. बॉइलिंग पॉइंट बीच में बी. हौदा? तो इन बॉइलिंग पॉइंट ऑर्डर ऑफ बॉइलिंग पॉइंट अमोनिया बीच में आएगा. हौदा? मेल्टिंग पॉइंट ಅಲ್ಲಿ अमोनिया मैक्सिमम ಇರುತ್ತೆ, ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಮೋನಿಯಾದೇ ಇರುತ್ತೆ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. Reactivity towards oxygen. So whenever group 15 elements react with oxygen, they will form two type of oxides. First one, a simple example, instead of nitrogen I'll take E. They will form two type of oxide, E2O3 and E2O5. 2O3 and 2O5. The
trioxides and pentoxides. Note we can form trioxides like this and pentoxides. See, these two are non-metal. Non-metal oxides are acidic in nature. How the and these two are metalloid. Metalloid oxides are either amphoteric or neutral, but these are amphoteric. And this is a metal. Metal oxides are basic. Nodi. Ilu same. N2O5, P2O5 are acidic, and these two are amphoteric, and the last one is basic. Metal oxides are basic in nature. Now, ಏನಾಗುತ್ತೆ ಅಂತಂದರೆ ದೀಸ್ ಪೆಂಟಾಕ್ಸೈಡ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಟ್ರಯೋಕ್ಸೈಡ್ಸ್. ನೆನಪಿಟ್ಟುಕೊಳ್ಳಿ, ಅಸಿಡಿಕ್ ಕ್ಯಾರೆಕ್ಟರ್. ದೀಸ್ ಆರ್ ಮೋರ್ ಅಸಿಡಿಕ್. ಯಾವಾಗಲೂ ಎಲಿಮೆಂಟ್ದು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದ್ದರೆ ದೋಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ದಿ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಆಕ್ಸೈಡ್. ಕ್ಲಿಯರ್? Next, reactivity towards halogens. See, these all compounds react with halogens. They will form compound like this. Even martandre ಎರಡು ತರ compound formation ಮಾಡ್ತವೆ. Those are EX3 and EX5. Trihalides and pentahalides. Nitrogen can form only trihalides. It cannot form pentahalides. Why? ನೆನ್ಪಿಟ್ಕೊಳ್ಳಿ, ನೈಟ್ರೋಜನ್ಗೆ ಯಾವಾಗಲೂ ಮ್ಯಾಕ್ಸಿಮಮ್ ಕೋವಾಲೆನ್ಸಿ ಆಫ್ ನೈಟ್ರೋಜನ್ ಇಸ್ 4. ಅಂದರೆ ಮ್ಯಾಕ್ಸಿಮಮ್ ನೈಟ್ರೋಜನ್ 4 ಬಾಂಡ್ ಮಾಡುತ್ತೆ. ಕೆನಾಟ್ ಫಾರ್ಮ್ 5 ಬಾಂಡ್ಸ್. ನೆನಪಿಟ್ಟುಕೊಳ್ಳಿ ಇದನ್ನು. 100% ಇದ್ರ ಮೇಲೆ ಭಾಳಷ್ಟು ಕ್ವಶನ್ ಬರುತ್ತೆ. ನೈಟ್ರೋಜನ್ ನೆವರ್ ಫಾರ್ಮ್ಸ್ 5 ಬಾಂಡ್ಸ್. ಸಪೋಸ್ ಏನಾದರೂ ಕಂಪೌಂಡಲ್ಲಿ ನೈಟ್ರೋಜನ್ಗೆ 5 ಬಾಂಡ್ ಇದೆ ಅಂತಂದರೆ ಅದರ ಅರ್ಥ ದ ಕಂಪೌಂಡ್ ಡಸ್ ನಾಟ್ ಎಕ್ಸಿಸ್ಟ್, ಆರ್ ಇಟ್ ಈಸ್ ಹೈಲಿ ಅನ್ಸ್ಟೇಬಲ್ ಕಂಪೌಂಡ್. ಸೊ ಈ ನೈಟ್ರೋಜನಲ್ಲಿ NF3, NCl3, NBr3 ಇದೆಲ್ಲ ಇರುತ್ತೆ. ಓನ್ಲಿ NF3 is stable. ಸೊ ಉಳಿದೆಲ್ಲ ಏನು ಮಾಡ್ತವೆ ಅಂತಂದರೆ ದೇ ಕ್ಯಾನ್ ಫಾರ್ಮ್ ಈವನ್ ಟ್ರೈಹಲೈಡ್ ಆ್ಯಂಡ್ ಪೆಂಟಾಹಲೈಡ್. ಬಿಸ್ಮತ್ ಕ್ಯಾನ್ ಫಾರ್ಮ್ ಓನ್ಲಿ ದಿಸ್ ಪೆಂಟಾಹಲೈಡ್. ಇದೊಂದು ಕಂಪೌಂಡಲ್ಲಿ ಮಾತ್ರ ಬಿಸ್ಮತ್ ಕ್ಯಾನ್ ಶೋ +5 ಆಕ್ಸಿಡೇಷನ್ ಸ್ಟೇಟ್. ಓನ್ಲಿ ದ ಕಂಪೌಂಡ್ ಆಫ್ ಬಿಸ್ಮತ್ ಇನ್ +5 ಆಕ್ಸಿಡೇಷನ್ ಸ್ಟೇಟ್ ಈಸ್ ಬಿಸ್ಮತ್ pentafluoride. Next, reactivity towards metal. Whenever group 15 elements react with metals, group 1 elements or group 2 elements, they will form the respective binary compounds. So whenever calcium react with nitrogen, we will get calcium nitride. Calcium nitride. ಈ ನೈಟ್ರೈಡ್ಗಳನ್ನ ಹೈಡ್ರೋಲೈಸ್ ಮಾಡಿದ್ರೆ, ಇಫ್ ಯು ಹೈಡ್ರೋಲೈಸ್ ದಿಸ್ ನೈಟ್ರೈಡ್ ವಿಲ್ ಗೆಟ್ ಅಮೋನಿಯಾ. ಅದೇ ಇಲ್ಲಿ ಫಾಸ್ಫೈಡ್ ಇದ್ರೆ Ca3P2 ಕ್ಯಾಲ್ಸಿಯಂ ಫಾಸ್ಫೈಡ್ ಇದ್ರೆ, ಇಫ್ ಯು ಹೈಡ್ರೋಲೈಸ್ ಕ್ಯಾಲ್ಸಿಯಂ ಫಾಸ್ಫೈಡ್ ವಿಲ್ ಗೆಟ್ ಫಾಸ್ಫಿನ್ ಆಸ್ ದಿ ಪ್ರಾಡಕ್ಟ್. ಸೊ ಇದರಲ್ಲಿ ಏನಾಗುತ್ತೆ, ನೈಟ್ರೈಡು, ಫಾಸ್ಫೈಡು, ಆರ್ಸೆನೈಡು, ಆಂಟಿಮೊನೈಡು, ಬಿಸ್ಮಥೈಡು ಈ ಥರ ಕಂಪೌಂಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಸಮ್ ಇಂಪಾರ್ಟೆಂಟ್ ಕಂಪೌಂಡ್ಸ್ ಆಫ್ ನೈಟ್ರೋಜನ್. ಈ ಡಿಯರ್ ಫ್ರೆಂಡ್ಸ್, ಇದರಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಗಳನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹವೆವರ್ ಏನು ಮಾಡಿ ಅಂತಂದ್ರೆ ಇದಾದಮೇಲೆ ಒಂದು ಸರ್ತಿ NCERT-ಯನ್ನು ರೆಫರ್ ಮಾಡಿ. ಇದರಲ್ಲಿ ಬಹಳಷ್ಟು ರಿಯಾಕ್ಷನ್ಸ್ ಇದೆ, ಅವುಗಳನ್ನು ಒಂಚೂರು ನೋಡಿ. ನೆಕ್ಸ್ಟ್, ಸಿ ಡೈನೈಟ್ರೋಜನ್ ಪ್ರಿಪರೇಷನ್ ನೋಡೋಣ. ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ NH4Cl. ವೆನೆವರ್ NH4Cl react with NaNO2 will get ammonium nitrite, which on decomposition gives nitrogen gas. And if you try to decompose this dichromates, the ammonium dichromate ಅನ್ನು heat ಮಾಡಿದ್ರೆ you will get nitrogen gas. The question ಏನು ಕೊಡ್ತಾರೆ ಗೊತ್ತಾ, which of the following reaction will give nitrogen, which of the following will not give nitrogen, ಈ ಥರ ರಿಯಾಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಹೌದಾ? See, the very pure form of nitrogen can be prepared by thermal decomposition of metal azides. ಹೌದಾ? ಇಲ್ಲಿ ಮೆಟಲ್ ಅಜೈಡ್ಗಳನ್ನ ಥರ್ಮಲಿ ಡಿಕಂಪೋಸ್ ಮಾಡಿದ್ರೆ ಪ್ಯೂರ್ ನೈಟ್ರೋಜನ್ ಬರುತ್ತೆ. whenever sodium azide is heated, you will get nitrogen gas and sodium metal. Barium azide, nitrogen gas and barium. ಆಯ್ತಾ? ಸೊ ಬೈ ದಿಸ್ ಮೆಥಡ್ ಯು ಕ್ಯಾನ್ ಪ್ರಿಪೇರ್ ಪ್ಯೂರ್ ನೈಟ್ರೋಜನ್ ಗ್ಯಾಸ್. ಪ್ಯೂರ್ ನೈಟ್ರೋಜನ್ನ ಪ್ರಿಪೇರ್ ಮಾಡ್ಬೋದು. ಹೌದಾ? ನೆಕ್ಸ್ಟ್, ಅಮೋನಿಯಾ. So how come we can prepare ammonia? Ammonia can be prepared from urea. So whenever urea react with water, we will get ammonium carbonate. In form agutte ammonium carbonate. It is unstable compound.
is immediately decomposed to give ammonia, carbon dioxide and water. ಹೌದಾ? See this ammonia or nitrogen is a vital element for the plant growth. ಹೌದಲ್ಲ? ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ನಾವು ವಿ ಗಿವ್ ನೈಟ್ರೋಜನ್ ಇನ್ ದ ಫಾರ್ಮ್ ಆಫ್ ಯೂರಿಯಾ ಟು ದಿ ಪ್ಲಾಂಟ್ಗೆ ಏನು ಮಾಡ್ತೀವಿ ಅಂದರೆ ಫರ್ಟಿಲೈಸರ್ ಹಾಕ್ತೀವಿ ಗೊತ್ತಾ, ಯೂರಿಯಾ ಫರ್ಟಿಲೈಸರ್. ಹೌದಾ? ಸೊ ಅಲ್ಲಿ ಏನಾಗ್ತೀವಿ, ಆ ಫರ್ಟಿಲೈಸರ್ ಹಾಕಿದ ಮೇಲೆ ಅದಕ್ಕೆ ಆ ಹೊಲಕ್ಕೆ ಏನು ಮಾಡ್ತಾರೆ ಅಂತಂದರೆ ನೀರು ಉಣಿಸ್ತಾರೆ, ನೀರು ಹಾಯಿಸೋದು ಅಂತ ಕರೀತಾರೆ. ಹೌದಾ? ವಾಟರಿಂಗ್ ಮಾಡ್ತಾರೆ. ಸೊ ಫಸ್ಟ್ ದೇ ವಿಲ್ put fertilizer to the plants, then after they will send water. ಹೌದಾ? ಸೊ ಅವಾಗ ಏನಾಗುತ್ತೆ, ವಾಟರಿಂಗ್ ಮಾಡಿದ್ರೆ ಇಲ್ಲಿ ಏನಾಗ್ಬಿಡುತ್ತೆ, this urea react with water, it will form ammonium carbonate which immediately decompose to give ammonia that is absorbed by ಸಾಯಿಲ್ ಏನು ಮಾಡ್ತೈತೆ, ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಇರ್ತಾವಲ್ಲ, ನೈಟ್ರೋಬ್ಯಾಕ್ಟೀರಿಯಾ ಅವೆಲ್ಲ ಅವೇನೋ ಏನು ಮಾಡ್ತವೆ, ಅಬ್ಸಾರ್ಬ್ ಮಾಡಿಕೊಂಡು ಸೊ ಇದನ್ನು ಪ್ಲಾಂಟ್ಗೆ ಕಳಿಸ್ತವೆ ನೈಟ್ರೋಜನನ್ನು. ನೆಕ್ಸ್ಟ್, ಫ್ರಮ್ ಅಮೋನಿಯಂ ಸಾಲ್ಟ್ ಆಲ್ಸೋ ವಿ ಕ್ಯಾನ್ ಪ್ರಿಪೇರ್ ಅಮೋನಿಯಾ. whenever ammonium salt like NH4Cl react with base will get ammonia, formation ಆಗುತ್ತೆ ಅಮೋನಿಯಾ. ಸೊ ಇಂಡಸ್ಟ್ರಿಯಲಿ ಅಮೋನಿಯಾ ಇಸ್ ಪ್ರಿಪೇರ್ಡ್ ಬೈ ಹೇಬರ್ಸ್ ಪ್ರೊಸೆಸ್. ಇದಂತೂ ಗೊತ್ತಿದೆ ನಮಗೆ. whenever nitrogen react with hydrogen we get ammonia. The reaction conditions are 700 Kelvin temperature, next 200 megapascal of pressure, P2O3 is a catalyst, and these two mixture Al2O3 and K2O, these are promoters. Actually molybdenum promoter, promoter. So they are less act as a catalyst, more act as a promoter. So this is the process. ಇದು ಪ್ರೊಸೆಸ್ ಅಂತೂ ಗೊತ್ತಿರ್ತೀರಿ ಅನ್ಕೋತೀನಿ ನಿಮಗೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಇಲ್ಲಿ. ನೆಕ್ಸ್ಟ್, oxides of nitrogen. See, this nitrogen has these many oxides. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಕೊಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ, ಹೆಂಗೆ ನೆನಪು ಗೊತ್ತಾ, ದಿಸ್ ಒನ್ ಡೈನೈಟ್ರೋಜನ್, nitrogen 1 oxide, nitrogen 2 oxide. ಇವೆರಡು ಏನಿವು, these two are colorless gas and neutral. ಹೌದಾ? ಲಾಸ್ಟ್ ಎರಡು ಏನಿದಾವೆ, ಕಲರ್ಲೆಸ್ ಸಾಲಿಡ್. ಫಸ್ಟ್ ಟು ಆರ್ ಕಲರ್ಲೆಸ್ ಗ್ಯಾಸ್, ಲಾಸ್ಟ್ ಟು ಆರ್ ಕಲರ್ಲೆಸ್ ಸಾಲಿಡ್. ಮಿಡಲ್ ಟು ಏನಿದಾವೆ ಅಲ್ಲ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, N2O3 and NO2. This N2O3 is blue solid and it is acidic. These four are acidic. ಫಸ್ಟು ಮಾತ್ರ ಎರಡು ನ್ಯೂಟ್ರಲ್ಲು, ರಿಮೈನಿಂಗ್ ಎಲ್ಲ ಅಸಿಡಿಕ್ ಇರುತ್ತೆ. ಹೌದಾ? ಸೊ ದಿಸ್ N2O3 is ಬ್ಲೂ ಕಲರ್ ಸಾಲಿಡ್ ಆ್ಯಂಡ್ NO2 is ಬ್ರೌನ್ ಕಲರ್ಡ್ ಗ್ಯಾಸ್. ಇವೆರಡನ್ನು ಮಾತ್ರ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇದ್ರ ಮೇಲೆ ನಿಮ್ಗೆ ಡೈರೆಕ್ಟ್ ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸಮಟೈಮ್ಸ್ ದೇ ವಿಲ್ ಆಸ್ಕ್ ದಿ ಕ್ವಶನ್, there is a compound which gives brown gas upon heating, or which gives brown gas one of the product. ಈ ಥರ ಎಲ್ಲ ಬರುತ್ತೆ ಕ್ವಶನ್ಸ್. ಅವಾಗ ಏನು ಮಾಡ್ಬೋದು, ನಾವು ಇಮ್ಮಿಡಿಯೇಟಾಗಿ ಜಡ್ಜ್ ಮಾಡ್ಬೋದು. ಹೌದಾ? ಬ್ರೌನ್ ಗ್ಯಾಸ್ ಅಂದ ತಕ್ಷಣ ಎಸ್ ಇಟ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಹೌದಾ? ಅಥವಾ ಬ್ಲೂ ಸಾಲಿಡ್ ಅಂದ ತಕ್ಷಣ ಗೊತ್ತು ಮಾಡ್ಬೋದು ಡೈನೈಟ್ರೋಜನ್ ಡೈಆಕ್ಸೈಡ್ ಅಂತ. ಸೊ ದಿಸ್ ಇಸ್ ದಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಜಸ್ಟ್ ರಿಮೆಂಬರ್ ದೇರ್ ಫಾರ್ಮುಲೆ ಆಸ್ ವೆಲ್ ಆಸ್ ದೇರ್ ಕ್ಯಾರೆಕ್ಟರ್ ಪ್ರಾಪರ್ಟಿ. ಹೌದಾ? ನೆಕ್ಸ್ಟ್, nitric acid. This is nitric acid, HNO3. It can be prepared by Ostwald's method. ಯಾವ ಮೆಥಡ್ ಪ್ರಿಪೇರ್ ಮಾಡ್ಬೋದು? Ostwald's ಮೆಥಡ್ ಇಂದ ಪ್ರಿಪೇರ್ ಮಾಡ್ಬೋದು. ಹೌದಾ? ಇದು ಗೊತ್ತಿದೆಯಲ್ಲ, ಆಕ್ಸಿಡೇಷನ್ ಆಫ್ ಅಮೋನಿಯಾ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಆಕ್ಸಿಡೇಷನ್ ಆಫ್ ಅಮೋನಿಯಾ ಇನ್ ದಿ ಪ್ರೆಸೆನ್ಸ್ ಆಫ್ ಏರ್ ವಿಲ್ ಗೆಟ್ ದಿಸ್ ಕಂಪೌಂಡ್. ಹೌದಾ? ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡಿ. These two reactions are very much important. Actually 4 reactions ಇವು. ಎರಡನ್ನ ಡಿಸ್ಕಸ್ ಮಾಡೋಣ. ಇನ್ನೊಂದು ಮೆಥಡ್ ಇದೆ, ನೀಟ್ಗೆ ಬರುತ್ತೆ ಇದು. Strickland Ide process of preparation of nitric acid. ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, here we take N2 plus O2 gives 2NO. ಏನು NO ಫಾರ್ಮ್ ಆಗಿರುತ್ತಲ್ಲ, ಈ ಥರ ಇಲ್ಲಿ ಏನು ಮಾಡ್ತೀವಿ, ಹಿಯರ್ ದ NO is formed by the reaction of ammonia with oxygen. Here NO is formed by the reaction of nitrogen with oxygen. ನೆಕ್ಸ್ಟ್ ರಿಮೈನಿಂಗ್ ಸ್ಟೆಪ್ ಎಲ್ಲ ಸೇಮ್. NO ಏನು ಮಾಡ್ತೀವಿ ನಾವು ಇಲ್ಲಿ,
ಇದನ್ನು ಆಕ್ಸಿಡೈಸ್ ಮಾಡ್ತೀವಿ, ವಿಲ್ ಗೆಟ್ NO2 and upon hydrolysis will get HNO3. ರಿಮೈನಿಂಗ್ ಸ್ಟೆಪ್ ಏನಾಗುತ್ತೆ, ಇಟ್ ರಿಮೇನ್ ಸೇಮ್, ರಿಕ್ಲೈನ್ಡ್ ಹೈಡ್ ಪ್ರೊಸೆಸ್. ಇಲ್ಲಿ ನೋಡಿ, ಇದು ಶಾರ್ಟ್ಕಟ್ ಹೇಳ್ತೀನಿ. ಅದಕ್ಕೆ ಏನಪ್ಪ ಶಾರ್ಟ್ಕಟ್ ಅಂತಾರೆ, ಇದು ಜಿಂಕ್, ಇದು ಕಾಪರ್. ಸೊ ಜಿಂಕ್ ರಿಯಾಕ್ಟ್ ವಿತ್ HNO3, ಕಾಪರ್ ಆಲ್ಸೋ ರಿಯಾಕ್ಟ್ ವಿತ್ HNO3. ಕಾಮನ್ ರಿಯೇಜೆಂಟ್ ಏನು, HNO3. ಹೌದಾ, ಈ ಕಡೆ ನಾನು ಡೈಲ್ಯೂಟ್ HNO3 ಮೆನ್ಷನ್ ಮಾಡ್ತೀನಿ, ಈ ಕಡೆ ಕಾನ್ಸಂಟ್ರೇಟ್ HNO3 ಮೆನ್ಷನ್ ಮಾಡ್ತೀನಿ. ಹಿಯರ್ ಆಲ್ಸೋ ದ ಸೇಮ್ ಥಿಂಗ್. ಹೌದಾ, HNO3 ಕಾಮನ್ ರಿಯೇಜೆಂಟ್ ವಿಚ್ ರಿಯಾಕ್ಟ್. ಹಿಯರ್ ಇಟ್ ಈಸ್ ಡೈಲ್ಯೂಟ್ HNO3, ಕಾನ್ಸಂಟ್ರೇಟ್ HNO3. ಇಲ್ಲಿ ನೋಡಿ, ವೆನೆವರ್ ಜಿಂಕ್ ರಿಯಾಕ್ಟ್ ವಿತ್ HNO3, ವೆನೆವರ್ ಜಿಂಕ್ ರಿಯಾಕ್ಟ್ ವಿತ್ HNO3, ನಾವು ಬರುವಂಥ ಪ್ರಾಡಕ್ಟ್ ಏನಾಗಿರುತ್ತೆ ಅಂದರೆ ವಿಲ್ ಗೆಟ್ ಸಮ್ ಕಾಮನ್ ಪ್ರಾಡಕ್ಟ್. ಇಲ್ಲಿ ನೋಡಿ ಏನೇನು ಕಾಮನ್ ಇದೆ ಇದರಲ್ಲಿ, ಕಾಪರ್ ನೈಟ್ರೇಟ್, ಜಿಂಕ್ ನೈಟ್ರೇಟ್. ಇಲ್ಲಿ ಏನಾಗುತ್ತೆ, ಫಸ್ಟ್ ನಮಗೆ ಇಲ್ಲಿ ಜಿಂಕ್ ಇದೆಯಲ್ಲ, ಜಿಂಕಲ್ಲಿ ಬರೆಯೋಣ ಇದನ್ನು. ಇಲ್ಲಿ ಏನು ಫಾರ್ಮ್ ಆಗುತ್ತೆ, ಗೆಟ್ ಜಿಂಕ್ ನೈಟ್ರೇಟ್ ಕಾಮನ್ ಥಿಂಗ್. ಆಲ್ಸೋ ವಾಟರ್, ಹಿಯರ್ ಕಾಪರ್ ನೈಟ್ರೇಟ್ CuNO3 ಟ್ವೈಸ್ ಪ್ಲಸ್ ವಾಟರ್, ಇವು ಕಾಮನ್. ಡಿಫ್ರೆನ್ಸ್ ಏನಂತಂದರೆ ವೆನೆವರ್ ಜಿಂಕ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟ್ HNO3 ಯು ವಿಲ್ ಗೆಟ್ ಕಾನ್ಸಂಟ್ರೇಟ್ ಇದ್ದಲ್ಲಿ ನೋಡಿ, ಎರಡು ಕಡೆ, ಇಲ್ಲಿ ಕಾನ್ಸಂಟ್ರೇಟೆಡ್ ಇದೆ, ಇಲ್ಲಿ ಕಾನ್ಸಂಟ್ರೇಟೆಡ್ ಇದೆ, ಯು ವಿಲ್ ಗೆಟ್ ದಿ NO2 ಆಸ್ ದಿ ಒನ್ ಆಫ್ ದಿ ಪ್ರಾಡಕ್ಟ್. NO2 ಹೇಳ್ಬೋದು ಸರ್, ಎಲ್ಲ ಸೇಮ್ ಇದೆಯಲ್ಲ, ಮತ್ತು ಇಷ್ಟ್ಯಾಕೆ ಸರ್ಕಸ್ ಮಾಡಬೇಕು? ಸರ್ಕಸ್ ಮಾಡೋದಕ್ಕೆ ರೀಸನ್ ಇದೆ. ಏನಪ್ಪ ರೀಸನ್ ಅಂತಂದರೆ, ವೆನೆವರ್ ಜಿಂಕ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3 ಯು ವಿಲ್ ಗೆಟ್ N2O, ನೈಟ್ರಸ್ ಆಕ್ಸೈಡ್ ಆಸ್ ದಿ ಪ್ರಾಡಕ್ಟ್. ಲಾಪಿಂಗ್ ಗ್ಯಾಸ್ ಅಂತ ಕರಿತೀರಿ ಗೊತ್ತಾ, ನೈಟ್ರಸ್ ಆಕ್ಸೈಡ್ ಅದು ಬರುತ್ತೆ. ವೆನೆವರ್ ಕಾಪರ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3 ಯು ವಿಲ್ ಗೆಟ್ ನೈಟ್ರಿಕ್ ಆಕ್ಸೈಡ್ ಆಸ್ ದಿ ಪ್ರಾಡಕ್ಟ್, NO. ಇದು ಮಾತ್ರ ಡಿಫ್ರೆನ್ಸ್ ನೋಡಿ, ದಿಸ್ ಇಸ್ ಓನ್ಲಿ ದ ಡಿಫ್ರೆಂಟ್ ಥಿಂಗ್. ಹೌದಾ, ಸೊ ಇದನ್ನು ನೆನ್ಪಿಟ್ಕೋಬೇಕಾದ್ರೆ ಒಂದು ಶಾರ್ಟ್ಕಟ್ ಹೇಳ್ತೀನಿ. ವೆನ್ ಜಿಂಕ್ ಲಾಪ್ಸ್, ವೆನ್ ಡೈಲ್ಯೂಟ್ ಜಿಂಕ್ ಲಾಪ್ಸ್, copper says no. Sorry. When zinc lops, copper says no. Lops means what? Lopping gas. Lops means what? Laughing gas. ಇವಾಗ ಜಿಂಕ್ ನಗುತ್ತಲ್ಲ, ಅವಾಗ ಏನು ಹೇಳುತ್ತೆ, ಕಾಪರ್ ನೋ, ನಾನು ನಗೋದಿಲ್ಲ ಅಂತ ಹೇಳುತ್ತೆ. ಹೌದಾ, ಸೊ ವೆನ್ ಜಿಂಕ್ ಲಾಪ್ಸ್, ಕಾಪರ್ ಸೇಸ್ ನೋ. So there are some metal like chromium, aluminum, they do not dissolve in concentrated nitric acid. Why? Because they will form passive oxide layer on their surface. The chromium ಏನು ಮಾಡುತ್ತೆ ಅಂತಂದರೆ, chromium will form Cr2O3 layer on the surface, Al2O3 layer on the surface. ನೀವು ಫಸ್ಟ್ ಟೈಮ್ ಏನಾದರೂ ಕ್ರೋಮಿಯಮನ್ನು ನೈಟ್ರಿಕ್ ಆ್ಯಸಿಡ್ಲಿ ಡಿಪ್ ಮಾಡಿದ್ರೆ, ಫಸ್ಟ್ ಈ ನೈಟ್ರಿಕ್ ಆ್ಯಸಿಡ್ ಡಿಪ್ ಮಾಡಿರ್ತೀವಲ್ಲ, ಅದು ಏನು ಮಾಡುತ್ತೆ, it will form an oxide layer. ಆಕ್ಸೈಡ್ ಲೇಯರ್ ಏನು ಮಾಡುತ್ತೆ ಅಂತಂದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ, ಫರ್ದರ್ ರಿಯಾಕ್ಷನ್ ಆಗದೇ ಇರೋ ಥರ. ನೆಕ್ಸ್ಟ್, ವೆನೆವರ್ ದಿಸ್ ನೈಟ್ರಿಕ್ ಆಸಿಡ್ ರಿಯಾಕ್ಟ್ ವಿತ್ ನಾನ್ ಮೆಟಲ್ಸ್, ಇಟ್ ವಿಲ್ ಆಕ್ಸಿಡೈಸ್ ದೆಮ್, ಇಟ್ ಬಿಹೇವ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಹೌದಾ, ನೆನಪಿಟ್ಕೊಳ್ಳಿ, ಎಲ್ಲ ನಾನ್ ಮೆಟಲ್ಸು. ಈಗ ನಾವು ಎಲ್ಲ ಕಡೆ ಏನು ಮಾಡ್ತಾ ಇದ್ವಿ, ವಿ ಆರ್ ಯೂಸಿಂಗ್ ಕಾನ್ಸಂಟ್ರೇಟೆಡ್ HNO3. ಹಿಯರ್ ವಿ ಆರ್ ಗೆಟಿಂಗ್ NO2 H2O ಆಸ್ ಎ ಕಾಮನ್ ಪ್ರಾಡಕ್ಟ್, ಆಲ್ ದಿ ಕೇಸಸ್ NO2 H2O. ಹೌದಾ, ಈ ಪ್ರಾಡಕ್ಟ್ ಮಾತ್ರ, ಮೇನ್ ಪ್ರಾಡಕ್ಟ್ ಮಾತ್ರ ಚೇಂಜ್ ಆಗುತ್ತೆ. ನೆನಪಿಟ್ಟುಕೊಳ್ಳಿ, ಇದನ್ನು ನೆನಪಿಟ್ಕೋಬೇಕಾದ್ರೆ ಒಂದು ಶಾರ್ಟ್ಕಟ್ ಹೇಳ್ತೀನಿ. ದಿಸ್ ಈಸ್ IPS ಕಾರ್ಬನ್. ರಿಯಾಕ್ಷನ್ ನೆನಪಿಟ್ಕೊಳ್ಳಿ, IPS ಕಾರ್ಬನ್. ಇವೆಲ್ಲ ಏನು ಮಾಡ್ತಾವೆ ಅಂತಂದರೆ, ಈ IPS ಕಾರ್ಬನ್ ಎಲ್ಲ ಏನಾಗುತ್ತೆ ಅಂತಂದರೆ, ದೇ ಆರ್ ಆಕ್ಸಿಡೈಸ್ ಟು ದೇರ್ ಆಕ್ಸಿ ಆಸಿಡ್ಸ್. ಏನಾಗುತ್ತವೆ, ಆಕ್ಸಿ ಆಸಿಡ್ಸ್. ವೆನೆವರ್ ಅಯೋಡಿನ್ ಈಸ್ ಆಕ್ಸಿಡೈಸ್ಡ್, ಯು ವಿಲ್ ಗೆಟ್ HiO3. ಫಾಸ್ಫರಸ್ H3PO4, H2SO4. ಆ್ಯಕ್ಚುಲಿ ಇದೇನಾಗುತ್ತೆ ಗೊತ್ತಾ, ಎರಡು ಮಿಕ್ಸರ್ ಆಗಿ ವಿಲ್ ಫಾರ್ಮ್ ಇನಿಷಿಯಲಿ H2CO3, ಇದು ಆಕ್ಸಿ ಆಸಿಡ್. ಹೌದಾ, ದೆನ್ ಇಟ್ ಡಿಕಾಂಪೋಸ್ ಟು ಗಿವ್ CO2 ಆ್ಯಂಡ್ H2O. ಆಯಿತಾ, ದಿಸ್ ಈಸ್ ನೈಟ್ರಿಕ್ ಆಸಿಡ್. ನೆಕ್ಸ್ಟ್, allotropes of phosphorus. Can have phosphorus in 3 allotropic form: white phosphorus, red phosphorus, black phosphorus. ಹೌದಾ, white phosphorus ನೋಡಿ, it is a translucent white waxy solid. It is insoluble in water but soluble in
ಕಾರ್ಬನ್ ಡೈಸಲ್ಫೈಡ್ CS2ದಲ್ಲಿ ಏನಾಗುತ್ತೆ, ಇದು ಸಾಲ್ಯುಬಲ್ ಆಗುತ್ತೆ. ಆಲ್ಸೋ ಇಟ್ ಇಸ್ ಕೆಮಿಲ್ಯುಮಿನೆಸೆಂಟ್. ಕೆಮಿಲ್ಯುಮಿನೆಸೆಂಟ್ ಮೀನ್ಸ್ ಇಟ್ ಗ್ಲೋಸ್ ಇನ್ ಡಾರ್ಕ್. ರಾತ್ರಿ ಏನಾಗುತ್ತೆ, ಇದು ಶೈನ್ ಆಗುತ್ತೆ, ಹೊಳೆಯುತ್ತೆ. ಗ್ಲೋಸ್ ಇನ್ ಡಾರ್ಕ್, ಕೆಮಿಲ್ಯುಮಿನೆಸೆಂಟ್. ನೆಕ್ಸ್ಟ್ ಇಟ್ ಡಿಸಾಲ್ವ್ ಇನ್ NaOH ಸೊಲ್ಯೂಷನ್ and inert atmosphere to give PS3. PS3 ಏನಾಗುತ್ತೆ, ಇದು ಫಾರ್ಮೇಷನ್ ಮಾಡುತ್ತೆ. ವೈಟ್ ಫಾಸ್ಫರಸ್ ವಿಲ್ ಗಿವ್ PS3, ಫಾಸ್ಫಿನ್ ಫಾರ್ಮೇಷನ್ ಮಾಡುತ್ತೆ ವೈಟ್ ಫಾಸ್ಫರಸ್. ಹೌದಾ? ನೆಕ್ಸ್ಟ್ ರೆಡ್ ಫಾಸ್ಫರಸ್ ನೋಡಿ, ಇಟ್ ಇಸ್ ಅಪೋಸಿಟ್ ಟು ದಿಸ್. ರೆಡ್ ಫಾಸ್ಫರಸ್ ಇಸ್ obtained by the white phosphorus. ವೈಟ್ ಫಾಸ್ಫರಸ್ ನೀವು ಸೆವೆರಲ್ ಡೇಸ್ ತನಕ ಇನರ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ಅರೌಂಡ್ 573 ಕೆಲ್ವಿನ್ ಟೆಂಪರೇಚರ್ಲಿ ಹೀಟ್ ಮಾಡಿದ್ರೆ is converted into red phosphorus. It is less reactive, very less reactive. It has gray luster. The grayish color irutte. It is odorless, non poisonous. ಇದು white phosphorus poisonous irutte. It is non poisonous and it is insoluble in water as well as in carbon sulfide. ಎರಡು ಕಡೆನೂ soluble ಆಗೋದಿಲ್ಲ. Chemically red phosphorus is much less reactive than white phosphorus. ಆಮೇಲೆ ಇದು ಡಾರ್ಕಲ್ಲಿ ಗ್ಲೋ ಆಗೋದಿಲ್ಲ. ಹೌದಾ? ಬ್ಲ್ಯಾಕ್ ಫಾಸ್ಫರಸ್ ಬರುತ್ತೆ, ದಟ್ ಈಸ್ ಸ್ಟಿಲ್ ಮೋರ್ ಲೆಸ್ ರಿಯಾಕ್ಟಿವ್ ದೆನ್ ಇವನ್ ದಿಸ್ ರೆಡ್ ಫಾಸ್ಫರಸ್. ಹೌದಾ? ನೆಕ್ಸ್ಟ್ ನೋಡಿ, ಆಕ್ಸಿ ಆಸಿಡ್ಸ್ ಆಫ್ ಫಾಸ್ಫರಸ್. ಆಕ್ಸಿ ಆಸಿಡ್ಸ್ ಆಫ್ ಫಾಸ್ಫರಸ್ ಅಲ್ಲಿ ಈಸ್ ಆಲ್ ದಿ ಕಂಪೌಂಡ್ಸ್ ಹೆಂಗೆ ನೆನ್ಬಿಡ್ಬೇಕು ಗೊತ್ತಾ? ಹೈಪೋ ಆರ್ಥೋಪೈರೋ. ಫಸ್ಟ್ ಏನಿದೆ, ಇದು ಹೈಪೋ ಆರ್ಥೋಪೈರೋ ಫಾಸ್ಫರಸ್. ನೆಕ್ಸ್ಟ್ ಏನಿದೆ ನೋಡಿ, ಮತ್ತೆ ಸೇಮ್ ಅದೇ ರಿಪೀಟ್ ಆಗುತ್ತಾ, ಹೈಪೋ ಆರ್ಥೋಪೈರೋ. ಬಟ್ ಇಲ್ಲಿ ಏನಿದು ಫಾಸ್ಫರಿಕ್. ಲಾಸ್ಟ್ ಒನ್ ಮೆಟಾ. ಹೈಪೋ ಆರ್ಥೋಪೈರೋ ಮೆಟಾ. ಫಾಸ್ಫರಸ್ ಫಾಸ್ಫರಿಕ್ ಆ್ಯಂಡ್ ಮೆಟಾ ಫಾಸ್ಫರಿಕ್. ಫಾರ್ಮುಲೆ ಏನಾಗುತ್ತೆ ನೋಡಿ, H3PO2 3PO3. ಹೌದಾ? ಒಂದು ಗ್ಯಾಪ್ ಆಗಿ 2 ಗ್ಯಾಪ್ ಆಗುತ್ತೆ. ನೆಕ್ಸ್ಟ್ 2 ಗ್ಯಾಪ್ ಆಗಿ S3PO4. ಈ ಸಿರೀಸ್ ನೋಡಿ, S3PO2 S3PO3, ನೆಕ್ಸ್ಟ್ 2 ಗ್ಯಾಪ್ ಮಾಡಿ S3PO4. ಆಮೇಲೆ ಥರ್ಡ್ ಒನ್ H4P2O5. ಇಲ್ಲಿ ಆಕ್ಸಿಜನ್ ಜಾಸ್ತಿ ಮಾಡ್ತಾ ಹೋಗಿ H4P2O5, H4P2O6, H4P2O7, HPO3 n times. I hope you understood this. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತಂದರೆ, ಇದು ಸ್ಟ್ರಕ್ಚರ್ ಬರಬೇಕಾದ್ರೆ ಇನ್ ಆಲ್ ದೀಸ್ ಕಂಪೌಂಡ್ಸ್ ಫಾಸ್ಫರಸ್ ಕಂಟೈನ್ಸ್ P ಡಬಲ್ ಬಾಂಡ್ O ಬಾಂಡ್. ಎಲ್ಲ ಕಡೆ ಏನಿರುತ್ತೆ, ಇದು P ಡಬಲ್ ಬಾಂಡ್ O ಬಾಂಡ್ ಇದ್ದೇ ಇರುತ್ತೆ. ಸಪೋಸ್ ಇಟ್ ಕಂಟೈನ್ಸ್ ಓನ್ಲಿ ಒನ್ ಹೈಡ್ರೋಜನ್, ಇಟ್ ಈಸ್ ಪ್ರೆಸೆಂಟ್ ಆಸ್ OH. ಸಪೋಸ್ ಆಕ್ಸಿಜನ್ ಕಡಿಮೆ ಹೈಡ್ರೋಜನ್ ಜಾಸ್ತಿ ಇದ್ದು ಅಂತಂದರೆ PH ಬಾಂಡ್ ಇರುತ್ತೆ. ಈಸ್ H3PO2. ಈ ಕಂಪೌಂಡ್ ಏನಿದು H3PO2 ಈ ಥರ ಇರುತ್ತೆ ನೋಡಿ. ನೆನಪಿಟ್ಟುಕೊಳ್ಳಿ, ಎಲ್ಲಿ ನಮಗೆ ಫಾಸ್ಫರಸ್ ಟು ಹೈಡ್ರೋಜನ್ ಬಾಂಡ್ ಇರುತ್ತಲ್ಲ, ದ್ಯಾಟ್ ಎ ಕಂಪೌಂಡ್ ಬಿಹೇವ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಏನದು? ರೆಡ್ಯೂಸಿಂಗ್ ಏಜೆಂಟ್. ಇದು OH ಗ್ರೂಪ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ಬೆಸಿಸಿಟಿ. ಬೆಸಿಸಿಟಿ ಅಂತಂದ್ರೆ ನಂಬರ್ ಆಫ್ ರೀಪ್ಲೇಸೇಬಲ್ OH ಗ್ರೂಪ್ಸ್. ಆಯ್ತಾ? ಸಾರಿ, OH ಗ್ರೂಪ್ ಅಲ್ಲ, H ನಂಬರ್ ಆಫ್ ರಿಪ್ಲೇಸೇಬಲ್ ಹೈಡ್ರೋಜನ್ ಆಟಮ್. ಆಯ್ತಾ? ಇದು ನೋಡಿ, ಎಲ್ಲೆಲ್ಲಿ PH ಬಾಂಡ್ ಇದೆಯಲ್ಲ ಅವೆಲ್ಲ ಏನು ರೆಡ್ಯೂಸಿಂಗ್ ಏಜೆಂಟ್ಸ್. ಎಲ್ಲಿ POH ಇದೆಯಲ್ಲ ಅವೆಲ್ಲ ಏನು ದೇ ಹ್ಯಾವ್ ಗಾಟ್ ಬೆಸಿಸಿಟಿ. ಇನ್ನೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಏನು ಗೊತ್ತಾ ನಿಮಗೆ ಟ್ರಿಕ್? ಏನಪ್ಪಾ ಅಂತಂದ್ರೆ, ಈಗ ಫಾಸ್ಫರಸ್ 2 ಇದೆ ಅಂತ ಅನ್ಕೊಳ್ಳೋಣ. 2 ಫಾಸ್ಫರಸ್ ಇದ್ರೆ ಬೋತ್ ಆರ್ ಐಡೆಂಟಿಕಲ್. ನೀವು ಈ ಕಂಪೌಂಡ್ ಏನು ಆ್ಯಡ್ ಮಾಡ್ತೀರಿ ಗ್ರೂಪ್, ಸೇಮ್ ಗ್ರೂಪನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಸಪೋಸ್ ಎರಡಕ್ಕೂ ನೀವು ಗ್ರೂಪ್ ಆ್ಯಡ್ ಮಾಡಿದಾಗ ಎಕ್ಸ್ಟ್ರಾ ಏನಾದರೂ ಆಕ್ಸಿಜನ್ ಅದು ಏನಾದರೂ ಉಳ್ಕೊಂಡ್ರೆ ಅದನ್ನು ಈ ಥರ ಬರೀಬೇಕು. ಹೌದಾ? ಲೈಕ್ ಇಟ್ಸ್ ಪರಾಕ್ಸಿ ಲಿಂಕೇಜನ್ನು ಮೆನ್ಷನ್ ಮಾಡಬೇಕು. ಆಯಿತಾ? ಸ್ಟ್ರಕ್ಚರ್ ಆಫ್ ದಿ ಫಾಸ್ಫರಸ್, ರೈಟಿಂಗ್ ದಿ ಸ್ಟ್ರಕ್ಚರ್ ಆಫ್ ಆಕ್ಸೋಫಾಸ್ಫರಿಕ್ ಆಸಿಡ್ ಇಸ್ ವೆರಿ ಈಸಿ. ನೆನ್ಪಿಟ್ಟುಕೊಳ್ಳಿದ್ದೇನೆ. ಆಲ್ಸೋ ಫಾಸ್ಫರಸ್ ಇನ್ ದಿಸ್ ಸ್ಟೇಟ್ +3 +4 +5 ಎಲ್ಲ ಏನಾಗುತ್ತೆ, ಇದು ಇಟ್ ವಿಲ್ ಟೆನ್ ಟು ಡಿಸ್ಪ್ರಪೋರ್ಷನೇಟ್. ಸ್ಟ್ರಕ್ಚರ್ಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ಸೈಕ್ಲೋಟ್ರೈಮೆಟಾಫಾಸ್ಫರಿಕ್ ಆಸಿಡ್. ಇದು HPO3 N ಅಂತ ಬರೆದಿದ್ದೀನಿ ಗೊತ್ತಾ ನಾನು, ಪಾಲಿಮರ್. ಅದು 3 ಮಾಲಿಕ್ಯೂಲ್ಸ್ ತೊಗೊಂಡ್ರೆ ಈ ಥರ. You take N molecules, it is like this.
ನೆಕ್ಸ್ಟ್ ನೋಡಿ, ದೀಸ್ ಆರ್ ದಿ ಅಸಿಡ್ಸ್ ಆ್ಯಂಡ್ ದೇರ್ ಅನ್ಹೈಡ್ರೈಡ್. ಇಲ್ಲಿ HNO2 ಇದೆ ಗೊತ್ತಾ, HNO2. ಯು ಟೇಕ್ 2 molecules ಆಫ್ HNO2, HONO. ಬರೀಬೋದು ಈ ಥರ HNO2 to remove a water molecule, you will get 2 nitrogen 3 oxygen N2O3. So ಅದೇ ಥರ ಇಲ್ಲಿ ಬರೆದ್ರೆ you will get HNO3 HONO2. To remove this water molecule you will get N2O5. This is called as mixed anhydride. ಇದೇನಿದು ಮಿಕ್ಸ್ಡ್ ಅನ್ಹೈಡ್ರೈಡ್. ಏನು ಮಾಡ್ಬೇಕು ನೀವು, ಜಸ್ಟ್ ಯು ಹ್ಯಾವ್ ಟು ರಿಮೂವ್ ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡಿ, ವಿಲ್ ಗೆಟ್ ದಿಸ್ NO2. ಡೈರೆಕ್ಟ್ ಕ್ವಶನ್ಸ್ ಬರ್ತಾ ಇರ್ತದೆ ಅದ್ರ ಮೇಲೆ. ದಟ್ಸ್ ಇಂಪಾರ್ಟೆಂಟ್ ಅಬೌಟ್ ನಂಬರ್ 15. ಓಕೆ, ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ಗ್ರೂಪ್ ನಂಬರ್ 16. ಗ್ರೂಪ್ 16 ಅಲ್ಲಿ ನೋಡಿ ಏನಿದೆ, ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಟೆಲೂರಿಯಂ, ಪೊಲೋನಿಯಂ ಆರ್ ದಿ ಎಲಿಮೆಂಟ್ಸ್. ಸೊ ಇದನ್ನ ನೆನ್ಪಿಟ್ಕೊಳ್ಳೋಕೆ ಏನು ನಾನು ನ್ಯೂಮರಿಕ್ಸ್ ಹೇಳ್ತೀನಿ. ಓಂಕಾರ್, ಸಾರಿ, ಸೇಲ್, ಟೆಲಿಫೋನ್ ನಂಬರ್. ಓಂಕಾರ್, ಸಾರಿ, ಸೇಲ್, ಟೆಲಿಫೋನ್ ನಂಬರ್. ಓಕೆ, ಈ ಥರ ನೆನ್ಪಿಟ್ಕೊಳ್ಳಿ. ಟೆಲಿಫೋನ್ ನಂಬರ್ ಇಸ್ 222222 ಸಿಕ್ಕಾಪಟ್ಟೆ 22. ಓಕೆ, ಇಲ್ಲಿ ಇನ್ ದಿಸ್ ಗ್ರೂಪ್ ವಾಟ್ ಹ್ಯಾಪನ್ಸ್, ಈ ಯೆಲ್ಲೋ ಕಲರ್ ಅಂದರೆ ಏನಂತ ಹೇಳಿದ್ದೀನಿ ನಾನು, ದೀಸ್ ಆರ್ ನಾನ್ ಮೆಟಲ್ಸ್. ಅದ ಗ್ರೀನ್ ಅಂತಂದರೆ ಮೆಟಲೈಡ್. ದಿಸ್ ಒನ್ ಈಸ್ ಮೆಟಲ್, ಇದು ಮೆಟಲೈಡ್ ಆರ್ ಸೆಮಿ ಮೆಟಲ್. ಹೌದಾ? ಸೊ ಇದಷ್ಟು ಹೇಳಿದ ತಕ್ಷಣ ಗೊತ್ತಾಗಬೇಕು ನೀವು ಪ್ರಾಪರ್ಟೀಸ್ ಇರೋದೆಲ್ಲ ಒಂಚೂರು. ನಾನ್ ಮೆಟಲ್ ಅಂತಂದ್ರೆ ಇದ್ರ ಆಕ್ಸೈಡ್ ಎಲ್ಲ ಅಸಿಡಿಕ್ ಇರುತ್ತೆ, ಮೆಟಲ್ ಆಕ್ಸೈಡ್ ಬೇಸಿಕ್ ಇರುತ್ತೆ, ಲೈಕ್ ದ್ಯಾಟ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಚಾಲ್ಕೋಜನ್ಸ್. ಏನು ಕರಿತೀವಿ ಇವುಗಳನ್ನ? ಚಾಲ್ಕೋಜನ್ ಅಂತ ಕರಿತೀವಿ. ಇಲ್ಲಿ ತನಕ ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ ಆ್ಯಂಡ್ ಟೆಲೂರಿಯಮನ್ನು ಕನ್ಸಿಡರ್ ಮಾಡ್ತೀವಿ ನಾವು, ಬಟ್ ರೇರ್ ಕೇಸಲ್ಲಿ. ರಿಮೈನಿಂಗ್ ಆಲ್ ಆರ್ ಕಾಲ್ಡ್ ಆಸ್ ಚಾಲ್ಕೋಜನ್ಸ್ ಆ್ಯಂಡ್ ಪೊಲೋನಿಯಂ ಡು ನಾಟ್ ಕನ್ಸಿಡರ್ಡ್ ಆಸ್ ಚಾಲ್ಕೋಜನ್. ಚಾಲ್ಕೋಜನ್ ಮೀನ್ಸ್ ಓರ್ ಫಾರ್ಮರ್. ಇವು ಓರ್ ಫಾರ್ಮೇಷನ್ ಮಾಡೋದಿಲ್ಲ ಪೊಲೋನಿಯಮ್. ಉಳಿದೆಲ್ಲ ಕಂಪೌಂಡ್ ಏನು ಮಾಡುತ್ತೆ, ಓರ್ ಫಾರ್ಮೇಷನ್ ಮಾಡುತ್ತೆ. If you consider any ore, it is mainly about oxide or sulfide ore. ಅಲ್ಲ, ಇಲ್ಲಿ ನೋಡಿ, I'm going from top to bottom. Electronegativity and ionization enthalpy decreases. ಹೌದಾ? Size, melting point, boiling point and density increases down the group. ಏನಾಗುತ್ತೆ, ಇದು ಇನ್ಕ್ರೀಸ್ ಆಗುತ್ತೆ. ಬಟ್ there is an exception in electron affinity or electron gain enthalpy. So electron gain enthalpy of sulfur is highest, then after selenium, tellurium, polonium, oxygen is last. Actually first ಇರಬೇಕಾಗಿತ್ತು, ಎಲ್ಲಿಗೆ ಬರುತ್ತೆ, ಇದು ಲಾಸ್ಟಿಗೆ ಬರುತ್ತೆ. Because of its small size or compact size, the extra added electron is unstable. Next ನೋಡಿ, oxidation number. They can exhibit two type of oxidation number, +6 +4. ಎರಡು ಥರ ಆಕ್ಸಿಡೇಷನ್ ನಂಬರ್ ಇರುತ್ತೆ, +6 ಮತ್ತು +4. ಹೌದಾ? ಸೊ ಆನ್ ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಏನಾಗುತ್ತೆ ಹೇಳಿ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಕಮ್ಸ್ ಅನ್ಸ್ಟೇಬಲ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಸ್ಟೇಬಲ್. ಹೌದಾ? ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಸರ್ ನೋ? Selenium is stable in +6, tellurium is stable in +6, but polonium is stable in +4. Oxidation state. ಹೌದಾ? ಆಯ್ತಾ ಇದು? ನೆಕ್ಸ್ಟ್, ದಿಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್. ನೋಡಿ, ಆಕ್ಸಿಜನ್ ಅಲ್ಲಿ ಏನಾಗುತ್ತೆ, ಇದು ಆಕ್ಸಿಡೇಷನ್ ಸ್ಟೇಟ್ 0 ಇರುತ್ತೆ, ಎಲಿಮೆಂಟಲ್ ಫಾರ್ಮ್ ಅಲ್ವಾ, O2 - ಅಲ್ಲಿ. ದಿಸ್ ಈಸ್ superoxide ion. In superoxide ion it is -1/2. This is oxide ion. The O2 2- peroxide ion. Here it is -1. Here this component is +1/2. Here it is +1. Here it is +2. Here in this component is -1/3. See, oxygen can show these many oxidation state. 0, -1/2, -1, +1/2, +1 ಈ ಥರ ಎಲ್ಲ ಇರುತ್ತೆ. ರಿಯಾಕ್ಟಿವಿಟಿ ಟುವಾರ್ಡ್ಸ್ ಹೈಡ್ರೋಜನ್.
whenever group 16 element react with hydrogen, they will form a binary compound as like this: H2O, H2S, H2Se, H2Te, H2PO. ಇಲ್ಲಿ ಏನಾಗುತ್ತೆ ನೋಡಿ, ಬಾಂಡ್ ಎನರ್ಜಿ, ಥರ್ಮಲ್ ಸ್ಟೆಬಿಲಿಟಿ, ಲೆವಿಸ್ ಬೇಸ್ ಕ್ಯಾರೆಕ್ಟರ್ ಅಂಡ್ ಬಾಂಡ್ ಆಂಗಲ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಇವೆಲ್ಲ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹೌದಾ? ರೆಡ್ಯೂಸಿಂಗ್ ಪವರು, ರಿಯಾಕ್ಟಿವಿಟಿ, ಅಸಿಡಿಕ್ ಸ್ಟ್ರೆಂತು, ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ನಾವು ನೋಡಿದ್ವಿ ಇದನ್ನೆಲ್ಲ. ಹೌದಾ? ಲೆವಿಸ್ ಬೇಸ್ ಯಾಕೆ ಕಡಿಮೆ ಆಗುತ್ತೆ? ಬಿಕಾಸ್ ಇಟ್ ಕೆನಾಟ್ ಡೊನೇಟ್ ಎಲೆಕ್ಟ್ರಾನ್ ಡ್ಯೂ ಟು ಲಾರ್ಜರ್ ಸೈಜ್, ಎಲೆಕ್ಟ್ರಾನ್ಸ್ ಆರ್ ಡಿಸ್ಪರ್ಸ್ಡ್. ಬಾಂಡ್ ಆಂಗಲ್ ಏನಾಗುತ್ತೆ, ಎಲೆಕ್ಟ್ರಾನಿಟಿ ಕಡಿಮೆ ಆಗುತ್ತೆ. ಹೌದಾ? ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ವಿಲ್ ಗೋ ಅವೇ, ರಿಪಲ್ಷನ್ ಡಿಕ್ರೀಸಸ್. ರೆಡ್ಯೂಸಿಂಗ್ ಪವರ್ ಯಾಕೆ ಇನ್ಕ್ರೀಸ್ ಆಗುತ್ತೆ? ಬಿಕಾಸ್ ಆನ್ ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಸೈಜ್ ಇನ್ಕ್ರೀಸಸ್, element to hydrogen bond becomes very long. So it is very weak, can be removed, this hydrogen can be removed easily. Okay, next ಇಲ್ಲಿ ಎಕ್ಸೆಪ್ಷನ್ ಇದೆ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಎಕ್ಸೆಪ್ಷನ್ ಯಾವ ಥರ ಇದೆ ಅಂತಂದರೆ, ವಾಟರ್ ಹ್ಯಾಸ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಡ್ಯೂ ಟು ದಿ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್. ಓನ್ಲಿ ದ ರೀಸನ್ ಈಸ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಹೌದಾ? ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡೋ ಸಲುವಾಗಿ ಅದು ಏನಾಗುತ್ತೆ, ಈ ಥರ ಆಗುತ್ತೆ. ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಎಲ್ಲಕ್ಕಿಂತ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಫಾರ್ಮೇಷನ್ ಆಫ್ ಆಕ್ಸೈಡ್ಸ್ ನೋಡಿ. ಗ್ರೂಪ್ 16 ಎಲಿಮೆಂಟ್ ಮೇನ್ಲಿ ಫಾರ್ಮ್ 3 ಟೈಪ್ ಆಫ್ ಆಕ್ಸೈಡ್: ಮೊನಾಕ್ಸೈಡ್. In monoxide except selenium, all other element of the group form monoxide of the formula MO. ಹೌದಾ? ಸೆಲೇನಿಯಂ ಏನು ಮಾಡೋದಿಲ್ಲ, ಮೊನಾಕ್ಸೈಡ್ ಫಾರ್ಮೇಷನ್ ಮಾಡೋದಿಲ್ಲ. ನೆಕ್ಸ್ಟ್, ಡೈಆಕ್ಸೈಡ್. ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಗ್ರೂಪ್ 16 ವಿಲ್ ಫಾರ್ಮ್ ಡೈಆಕ್ಸೈಡ್ ಆಫ್ ದಿ ಟೈಪ್ MO2, SO2, ಹೌದಾ? PeO2, POO2 ಎಲ್ಲ ಫಾರ್ಮೇಷನ್ ಆಗುತ್ತೆ. ಟ್ರೈಆಕ್ಸೈಡ್. ಆಲ್ ದಿ ಎಲಿಮೆಂಟ್ಸ್ ಆಫ್ ಗ್ರೂಪ್ 16 ವಿಲ್ ಫಾರ್ಮ್ ಟ್ರೈಆಕ್ಸೈಡ್ಸ್ ಆಫ್ ದಿ ಫಾರ್ಮುಲಾ MO3. ಹೌದಾ? ಸೊ ಟ್ರೈಆಕ್ಸೈಡ್ ಫಾರ್ಮೇಷನ್ ಮಾಡುತ್ತವೆ. ದೇ ವಿಲ್ ಫಾರ್ಮ್ ಮೊನಾಕ್ಸೈಡ್, ಡೈಆಕ್ಸೈಡ್ ಆಸ್ ವೆಲ್ ಆಸ್ ಟ್ರೈಆಕ್ಸೈಡ್. ಹೌದಾ? ಇವೆ ನೋಡಿ ಅವೆಲ್ಲ ಆಕ್ಸೈಡ್ಗಳು. ಇಲ್ಲಿ ನೋಡಿ, ದೀಸ್ ಆರ್ ಟ್ರೈಆಕ್ಸೈಡ್ ಆ್ಯಂಡ್ ದೀಸ್ ಆರ್ ದಿ ಡೈಆಕ್ಸೈಡ್. ಟ್ರೈಆಕ್ಸೈಡ್ಸ್ ಆರ್ ಮೋರ್ ಅಸಿಡಿಕ್. ದೀಸ್ ಆರ್ rather more acidic than dioxide. The reason is because of oxidation state, higher oxidation state. ಹೌದಾ? ಸೊ ಆಕ್ಸಿಜನ್ ಇಲ್ಲಿ ಕಂಪೌಂಡ್ ಇರೋದಿಲ್ಲ. ದಿಸ್ ಈಸ್ ಓಝೋನ್, SO2, SeO2, TeO2, POO2 and these are the higher oxidation state oxides. These are more acidic. ಇವೆಲ್ಲ acidic ನೇಚರ್ ಇರುತ್ತೆ, ಜಾಸ್ತಿ ಇರುತ್ತೆ. ಹೌದಾ? ಆ್ಯಂಡ್ ಆಕ್ಸಿಡೈಸಿಂಗ್ ಪವರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಅಪ್ ಟು ಬಾಟಮ್ ಹೋದ್ರೆ ಏನಾಗುತ್ತೆ, ಬಾಂಡ್ ಸ್ಟ್ರೆಂತ್ ಇರುತ್ತಲ್ಲ ಕಡಿಮೆ ಆಗುತ್ತೆ. ಸೊ ದೇ ಕ್ಯಾನ್ ಗಿವ್ ಆಕ್ಸಿಜನ್ ವೆರಿ ಈಸಿಲಿ. ಆಕ್ಸಿಜನ್ ಡೊನೇಟ್ ಮಾಡುತ್ತೆ ಅಂತಂದರೆ ದೇ ಕ್ಯಾನ್ ಆಕ್ಸಿಡೈಸ್ ಸಮ್ ಒನ್ ಅದರ್. ಹೌದಾ? ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್. Whenever these compounds react with halogens, they will form the halides of the formula EX2, EX4, EX2, EX6, EX4, EX2, where E is metal, the element. These are called as dihalides, tetrahalides and hexahalides are formed. ಇದರಲ್ಲಿ ಸ್ಟೆಬಿಲಿಟಿ ಹೆಂಗಿರುತ್ತೆ ಅಂತಂದರೆ, ಫ್ಲೂರೈಡ್ಸ್ ಆರ್ ಮೋರ್ ಸ್ಟೇಬಲ್ ದೆನ್ ಕ್ಲೋರೈಡ್ಸ್, ದೆನ್ ಬ್ರೋಮೈಡ್ಸ್, ದೆನ್ ಅಯೋಡೈಡ್ಸ್. ರೀಸನ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ. ಅಮಂಗ್ hexahalides, hexafluorides are the only stable halides. hexafluoride ಅಂತಂದರೆ EF6 ಈ ಥರ ಇರುತ್ತಲ್ಲ, ಅಥವಾ EX6. these are only stable. ಇದರಲ್ಲಿ ಎಲ್ಲನೂ ಸ್ಟೇಬಲ್ ಇಲ್ಲ, ಓನ್ಲಿ few number of compounds are stable. in hexafluorides, all hexafluorides are gaseous in nature. ನೋಡಿ, ಎಲ್ಲ hexafluorideಗಳು gaseous ಇದೆ ಅಂತೆ. gases. ನೆಕ್ಸ್ಟ್ ನೋಡಿ, ರಿಯಾಕ್ಷನ್ ಆಫ್ ಓಝೋನ್. ನಾನು ಡೈರೆಕ್ಟಾಗಿ ರಿಯಾಕ್ಷನ್ ಆಫ್ ಓಝೋನ್ನ ಡಿಸ್ಕಸ್ ಮಾಡ್ತೀನಿ. ಓಝೋನ್ ಕ್ಯಾನ್ ಬಿಹೇವ್ ಆಸ್ ಅ ಬ್ಲೀಚಿಂಗ್ ಏಜೆಂಟ್. ಓಝೋನ್ ಯಾವ ಥರ ಬಿಹೇವ್ ಮಾಡುತ್ತೆ? ಇಟ್ ಕ್ಯಾನ್ ಬಿಹೇವ್ ಆಸ್ ಗುಡ್ ಬ್ಲೀಚಿಂಗ್. ಈ ಬ್ಲೀಚಿಂಗ್ ಹೆಂಗೆ ಕರಿತೀವಿ ನಾವು? ಆಕ್ಸಿಡೇಟಿವ್ ಬ್ಲೀಚಿಂಗ್ ಅಂತ ಕರಿತೀವಿ. ಆಕ್ಸಿಡೇಟಿವ್ ಬ್ಲೀಚಿಂಗ್. ಏನಾಗುತ್ತೆ? ಓಝೋನ್ ಇಸ್ ಡಿಕಾಂಪೋಸ್ ಟು ಗಿವ್ O2 ಪ್ಲಸ್ nascent oxygen which is responsible for bleaching. Apart from that, it can behave as oxidizing agent. whenever ozone react with NO, ಇಲ್ಲಿಂದ ಏನು ಮಾಡಬೇಕು ಗೊತ್ತಾ? ರಿಯಾಕ್ಷನ್ಲಿ ಒಂದು ಶಾರ್ಟ್ಕಟ್ ಹೇಳ್ತೀನಿ, ನೆನಪಿಟ್ಟುಕೊಳ್ಳಿ. ಓಝೋನ್ ಹೆಂಗೆ ಡಿಕಂಪೋಸ್ ಆಗುತ್ತೆ ಅಂತಂದರೆ, ಆಲ್ವೇಸ್ ಯೂಸ್ O2 ಆ್ಯಂಡ್ O. ಸೊ ನೀವು ಯಾವ ಕಂಪೌಂಡ್ ಜೊತೆ ರಿಯಾಕ್ಟ್ ಮಾಡ್ತೀರ ಅದಕ್ಕೆ ಏನು ಮಾಡಿ, ಒಂದು ಆಕ್ಸಿಜನ್ ಎಕ್ಸ್ಟ್ರಾ ಮಾಡಿ ಇದನ್ನು ಅಂತ ಬರೆದ್ಬಿಡಿ. 3 ಇರೋದು ಏನಾಗುತ್ತೆ ನೋಡಿ,
becomes O2 and NO2. Here SO3 plus O2, PbO plus O2, next PbSO4 plus O2. ಇದಂತೂ ತುಂಬ ಸರ್ತಿ ಬಂದಿದೆ ಕ್ವಶನ್ ಥಿಯರಿಯಲ್ಲಿ ಹೌದಾ. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್. ನೆಕ್ಸ್ಟ್ ವೆನೆವರ್ ಇಟ್ ಓಝೋನ್ ರಿಯಾಕ್ಟ್ ವಿತ್ ಪೊಟ್ಯಾಷಿಯಂ ಅಯೋಡೈಡ್ ಇಟ್ ವಿಲ್ ಫಾರ್ಮ್ I2 ಪ್ಲಸ್ KOH. ನೆನಪಿದೆ ಇದು ರಿಯೇಜೆಂಟು I2 ಪ್ಲಸ್ KOH. ಐಡೋಫಾರ್ಮ್ ಟೆಸ್ಟ್ ಯೂಸ್ ಮಾಡ್ತೀವಲ್ಲ ಆ ರಿಯೇಜೆಂಟ್ ಇದು. ಸೊ ದಿಸ್ ಇಸ್ ದಿ ರಿಯಾಕ್ಟಿವಿಟಿ ಆಫ್ ಓಝೋನ್. ಇದರಂತೂ ಪ್ರಾಪರ್ಟಿಗಳು ಐ ಥಿಂಕ್ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ನಾನು. ಸಿ ನಾನು ನಿಮ್ಮನ್ನು ಯಾವ ಥರ ಕನ್ಸಿಡರ್ ಮಾಡ್ತಿದ್ದೀನಿ ಗೊತ್ತಾ ಇದರಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳನ್ನ. however you have completed second PUC and you are preparing for competitive examination and you have some idea about this topic, ಆ ಥರ ಅಂದ್ಕೊಂಡು ನಾನು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸಲ್ಫರ್ mainly exists in two allotropic forms, alpha sulfur and beta sulfur. Alpha sulfur, which is yellow in color and it is rhombic structure. Beta sulfur, it is colorless and has a monoclinic needle like structure. And this temperature is called as transition temperature. ಏನಂತ ಕರಿತೀವಿ ಅದನ್ನು? ಟ್ರಾನ್ಸಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಸಿ below this temperature alpha sulfur is stable. Above this temperature beta sulfur is stable. Exactly at this temperature both alpha and beta are at the equilibrium. ಸಲ್ಫರ್ ಏನಿರುತ್ತೆ equilibrium ಇರುತ್ತೆ ಹೌದಾ. Here sulfur exists as S8, S6 as well as S2. This is paramagnetic. ಇದು paramagnetic ಇರುತ್ತೆ ಹೌದಾ, diamagnetic ಇರುತ್ತೆ. Sulfur exists as like this. S8 ಏನಾಗುತ್ತೆ ಅಂದರೆ ಮೇನ್ಲಿ ಈ ಥರ ಎಕ್ಸಿಸ್ಟ್ ಆಗುತ್ತೆ ಹೌದಾ. ದಿಸ್ ಬೋಟ್ ಸೇಪ್ ಆರ್ ಕ್ರೌನ್ ಸೇಪಲ್ಲಿ ಎಕ್ಸಿಸ್ಟ್ ಆಗುತ್ತೆ. S6 ಯಾವ ಥರ ಆಗುತ್ತೆ? ಇಟ್ ಎಕ್ಸಿಸ್ಟ್ ಆಸ್ ಎ ಚೇರ್ ಫಾರ್ಮ್. ಚೇರ್ ಫಾರ್ಮಲ್ಲಿ S6 ಎಕ್ಸಿಸ್ಟ್ ಆಗುತ್ತೆ ಆ್ಯಂಡ್ S2 is linear. Next, sulfur dioxide. Reactions of sulfur dioxide. Sulfur dioxide behave as a reducing agent as well as oxidizing agent. Oxidizing ಆಗಿ ಬಿಹೇವ್ ಮಾಡುತ್ತಾ, reducing ಆಗಿ ಬಿಹೇವ್ ಮಾಡುತ್ತಾ. Here Fe3 plus is converted into Fe2 plus, reducing agent. Whenever SO2 react with O2 in the presence of V2O5, contact process ನೆನಪಿದೆ ಇದು ಹೌದಾ. Preparation of sulfuric acid by contact process, Leydig chamber process, so it gives SO3. Next, whenever this SO2 react with strong oxidizing agent like K2Cr2O7 or KMnO4, it will form respective sulfides. ಇಲ್ಲಿ ಏನಾಗುತ್ತೆ? ಪೊಟ್ಯಾಷಿಯಂ ಸಲ್ಫೇಟ್, ಸಲ್ಫೂರಿಕ್ ಆಸಿಡ್, ಆಮೇಲೆ ಮ್ಯಾಂಗನೀಸ್ ಸಲ್ಫೇಟ್. ಏನು ಮೆಟಲ್ಸ್ ಇರುತ್ತಲ್ಲ, ಮೆಟಲ್ ಸಲ್ಫೇಟ್ಸ್ ಆರ್ ಫಾರ್ಮ್ಡ್. ಇಲ್ಲಿ ಪೊಟ್ಯಾಷಿಯಮ್ ಸಲ್ಫೇಟು, ಕ್ರೋಮಿಯಂ ಸಲ್ಫೇಟ್ ನೆನಪಿಟ್ಟುಕೊಳ್ಳಿ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ರಿಯಾಕ್ಟ್ ಆದರೆ ಏನು ಫಾರ್ಮೇಷನ್ ಮಾಡ್ತವೆ? ಮೆಟಲ್ ಸಲ್ಫೈಡ್ಸ್ ಆರ್ ಫಾರ್ಮ್. Whenever sulfur dioxide react with NaOH, you will get Na2SO3. The first step. If you add more amount of SO2 in the presence of water, you will get NaHSO3. So ನೆನಪಿದೆ ಇದು ಲೈಮ್ ವಾಟರ್ ಟೆಸ್ಟ್ is same as lime water test for carbon dioxide ಹೌದಾ. ಈ ಥರ ನೋಡಿದೆ. Next, H2S. Whenever sulfur dioxide react with H2S, it will form sulfur and H2O. So here it behaves as oxidizing agent. Next, reactions of sulfuric acid ನಾವು ಕಾಂಟ್ಯಾಕ್ಟ್ ಪ್ರೆಸ್ ಇಂದ ಪ್ರಿಪೇರ್ ಮಾಡ್ತೀವಿ ಹೌದಾ. ಸ್ಟ್ರಾಂಗ್ ಆಸಿಡ್ ಡಿಸೋಸಿಯೇಟ್ ಇನ್ ಟೂ ಸ್ಟೆಪ್ಸ್ ಹೌದಾ. ನೆಕ್ಸ್ಟ್ ನೋಡಿ ರಿಯಾಕ್ಷನ್ಸ್ ಇದರದು ಸಲ್ಫೂರಿಕ್ ಆಸಿಡ್ದು. whenever sulfuric acid react with metal halides MX group 1 element metal halides ಇವೆಲ್ಲ will form HX plus MHSO4 ಹೌದಾ. so whenever sulfuric acid react with MX2 it will produce once again HX hydrogen halide and MSO4 metal sulfide. See, whenever sulfuric acid reacts with sucrose, this is called as charring action. Reaction ಇದು charring action ಅಂತ ಕರಿತೀವಿ ಹೌದಾ. ಸೊ ಈ ಸಲ್ಫೂರಿಕ್ ಆಸಿಡ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತಂದರೆ, ಇಟ್ ಈಸ್ ಎ ಸ್ಟ್ರಾಂಗ್
ಡಿಹೈಡ್ರೇಟಿಂಗ್ ಏಜೆಂಟ್, ಸ್ಟ್ರಾಂಗ್ ಡಿಹೈಡ್ರೇಟಿಂಗ್ ಏಜೆಂಟ್. It will remove water molecule from any source. ಯಾವ ಕಂಪೌಂಡ್ ಮೇಲೆ ಬೇಕಾದರೂ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ್ರೆ ಏನು ಮಾಡುತ್ತೆ ಇದು, ಫಸ್ಟ್ ಇಟ್ ವಿಲ್ ಟ್ರೈ ಟು ರಿಮೂವ್ ದಿ ಆಲ್ ಪಾಸಿಬಲ್ ವಾಟರ್ ಮಾಲಿಕ್ಯೂಲ್ಸ್. ಸೊ ಇದು ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ರಿಮೂವ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ದಿ ಕಂಪೌಂಡ್ ಲೈಕ್ ದಿಸ್, ಫಾರ್ಮ್ ಕಾರ್ಬನ್ ಆಸ್ ವೆಲ್ ಆಸ್ ವಾಟರ್ ಮಾಲಿಕ್ಯೂಲ್. ಈಗ ಚಾರಿಂಗ್ ಆಕ್ಷನ್ ಅಂದ್ರೆ ಏನು ಗೊತ್ತಾ, ಇದು ಹೋಗೋದಂತಾರಲ್ಲ, ಹೊತ್ತೋದಂತಾರೆ ಗೊತ್ತಾ, ಆ ಥರ ಇದು. To take banana, on the banana if you pour some amount of concentrated sulfuric acid, ಬನಾನಾ ಮೇಲೆ ನೀವೇನಾದರೂ ಒಂಚೂರು ಕಾನ್ಸಂಟ್ರೇಟ್ ಸಲ್ಫೂರಿಕ್ ಆಸಿಡ್ ಹಾಕಿದ್ರೆ ಬನಾನಾ ಏನಾಗುತ್ತೆ ಅಂತಂದರೆ ಥರ ಸುಟ್ಟು ಕರ್ಕಲಾಗಿಬಿಡುತ್ತೆ. ಓನ್ಲಿ ದ ಕಾರ್ಬನ್ ರಿಮೈನ್ಸ್ ಇನ್ ದಿ ಬನಾನಾ, ವಾಟರ್ ಮಾಲಿಕ್ಯೂಲ್ಸ್ ಆರ್ ರಿಮೂವ್ಡ್ ಆಫ್. Whenever sulfuric acid react with carbon, it will form carbon dioxide, sulfur dioxide and water. All reactions are important to this concentrate. Next, when sulfuric acid react with potassium iodide, here also the very same thing. It will form I2 plus KOH plus SO2. Next, with PCl5, you will get POCl3, SOCl2 and HCl. POCl3 form agutta, SOCl2 and HCl. Whenever sulfuric acid react with sulfur, you will get sulfur dioxide and water. These are reactions of sulfuric acid. And these are the oxo acids. Oxo acids are oxy acids of sulfur. Sulfur the oxo acids estella ide. There are so many oxo acids formed by the sulfur, and these are some. Okay, so sulfurous, sulfuric, and oleum. Oleum adu ನೆನಪಿದೆಯಲ್ಲ ನಿಮಗೆ, H2S2O7 to S2O7. The preparation of sulfuric acid ಅಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ಥಯೋಸಲ್ಫರಸ್ ಆಸಿಡ್ H2S2O2 ಇಲ್ಲಿ ಏನಾಗುತ್ತೆ ನಮಗೆ, ಈ ಸಿರೀಸ್ ಬರುತ್ತೆ ಒಂದು ಡೈಥಯೋನಿಕ್ ಸಿರೀಸ್ ಅಂತೇಳಿ, ಹೌದಾ, ಅಲ್ಲೆಲ್ಲ ಈ ಥರ ಕಂಪೌಂಡ್ಸ್ ಬರುತ್ತೆ, ಡೈಥಯೋನಿಕ್ ಆಸಿಡ್. ಆ್ಯಂಡ್ ದಿಸ್ ಈಸ್ ಡೈಥಯೋನಿಕ್ ಆಸಿಡ್ ಸಿರೀಸ್. S2O6 ಏನಿರುತ್ತಲ್ಲ, ಇಲ್ಲಿ ನಾವು N ಟೈಮ್ಸ್ ಅನ್ನು ತಗೋತೀವಿ, ಇದನ್ನು ಡೈಥಯೋನಿಕ್ ಆಸಿಡ್ ಸಿರೀಸ್, ಥಯೋನಿಕ್ ಆಸಿಡ್ ಸಿರೀಸ್ ಅಂತ ಬರುತ್ತೆ. ಪರಾಕ್ಸೋ ಮೊನೋಸಲ್ಫೂರಿಕ್ ಆಸಿಡ್ is also called as ferrous acid, H2SO5. ಆಮೇಲೆ ಪರ್ ಆಕ್ಸಿ ಡೈಸಲ್ಫೂರಿಕ್ ಆಸಿಡ್, ಇದನ್ನು ಮಾರ್ಸಲ್ಸ್ ಆಸಿಡ್ ಎಂದು ಕರೀತಾರೆ. ಮಾರ್ಸಲ್ಸ್ ಇದರಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಯು ಹ್ಯಾವ್ ಪ್ಲೀಸ್ ರಿಮೆಂಬರ್ ದಿ ಸ್ಟ್ರಕ್ಚರ್ and their oxidation state. In all the compounds, they contains at least one sulfur to oxygen double bond. ಈ ಫಾಸ್ಫರಸ್ ಅಲ್ಲಿ ಫಾಸ್ಫರಸ್ ಟು ಆಕ್ಸಿಜನ್ ಡಬಲ್ ಬಾಂಡ್ ಇರ್ತಿತ್ತು, ಇಲ್ಲಿ ಸಲ್ಫರಸ್ ಟು ಆಕ್ಸಿಜನ್ ಡಬಲ್ ಬಾಂಡ್ ಇರುತ್ತೆ. ಆಮೇಲೆ ಈ ಥರ ನೋಡಿ, ಎರಡು ಕಂಪೌಂಡ್ ಇದೆಯಾ, ಸಿ ದಿಸ್ ಆ್ಯಂಡ್ ದಿಸ್ ಆರ್ ಬೋತ್ ಆರ್ ಐಡೆಂಟಿಕಲ್. ಯಾಕಂತಂದರೆ ಇದ್ರ ಮೇಲೆ ಯಾವ ಗ್ರೂಪ್ ಇದೆಯಲ್ಲ ಅದೇ ಗ್ರೂಪ್ ಇದ್ರ ಮೇಲೆ ಇರಬೇಕು. ಎಕ್ಸ್ಟ್ರಾ ಆಗಿರೋ ಅಟಮ್ನ ಏನು ಮಾಡ್ಕೋಬೇಕು, ಅವೆರಡು ಸೇರ್ ಮಾಡಿಬಿಡ್ಬೇಕು. ಇಲ್ಲಿ ನೋಡಿ, ಈ ಸಲ್ಫರ್ ಮತ್ತು ಈ ಸಲ್ಫರು ಎರಡು ಕಡೆ ಏನಾಗಿರುತ್ತೆ, ಐಡೆಂಟಿಕಲ್ ಸೇರಿಂಗ್ ಆಗಿರುತ್ತೆ. ಐಡೆಂಟಿಕಲ್ ಸೇರಿಂಗ್, ಹೌದಾ, ಐಡೆಂಟಿಕಲ್ ಸೇರಿಂಗ್ ಇಸ್ ಪ್ರೆಸೆಂಟ್. ಆ್ಯಂಡ್ ದೇರ್ ಆರ್ ಸಮ್ ಕಂಪೌಂಡ್ಸ್ ಅಲ್ಲಿ ಏನಾಗುತ್ತೆ, ಇಫ್ ಆಕ್ಸಿಜನ್ ಕಂಟೆಂಟ್ ಆ್ಯಂಡ್ ಹೈಡ್ರೋಜನ್ ಕಂಟೆಂಟ್ಸ್ ಆರ್ ಹೈಯರ್, ಒಂದು ಕಡೆ OH ಇರುತ್ತೆ, ಇಲ್ಲಿ ಏನಾಗಿದೆ ನೋಡಿ, ಇನ್ ದಿಸ್ ಕಂಪೌಂಡ್ ಒನ್ ಆಕ್ಸಿಜನ್ ಈಸ್ ಎಕ್ಸ್ಟ್ರಾ, H2S2O5, ಹೌದಾ. ಈ ಥರ ಇದೊಂದು ಕಂಪೌಂಡಲ್ಲಿ ಈ ಥರ ಇರೋದು, ಕೆಡ್ಸ್ಕೊಬೇಡಿ ಇದನ್ನು. ಇಷ್ಟು ಮಾತ್ರ ಏನು ಮಾಡಿ, ಒಂಚೂರು ಚೆನ್ನಾಗಿ ಓದ್ಕೊಂಬೇಡಿ. ಓಕೆ, ನೆಕ್ಸ್ಟ್ ಗ್ರೂಪ್ ನಂಬರ್ 17 ಎಲಿಮೆಂಟ್ಸ್. ನಂಬರ್ 17 ಅಂದರೆ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಅಂತ ಯಾಕೆ ಕರೀತಾರೆ ಗೊತ್ತಾ, ಹ್ಯಾಲಸ್ ಮೀನ್ಸ್ ಸಾಲ್ಟ್, ದೀಸ್ ಆರ್ ದಿ ಸಾಲ್ಟ್ ಫಾರ್ಮರ್. ಅಲ್ಕೋಜನ್ಸ್ ಓವರ್ ಫಾರ್ಮರು, ಇವು ಸಾಲ್ಟ್ ಫಾರ್ಮರ್. ಯಾವುದಿದೆ ಇಲ್ಲಿ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ದೀಸ್ ಆರ್ ದಿ ಕಲರ್ಸ್. ಫ್ಲೋರಿನ್ ನೋಡಿ ಯಾವ್ದಿದೆ ಇದೆ, ಗ್ರೀನಿಶ್ ಯೆಲ್ಲೋ ಕಲರ್ ಇದೆ. ಬ್ರೋಮಿನ್ ರೆಡ್ಡಿಶ್ ಬ್ರೌನ್. ಅಯೋಡಿನ್ ಡಾರ್ಕ್ ಕಲರ್ ಇದೆಯಾ, ಯಾವುದಿದು ವೈಲೆಟ್ ಕಲರ್. These are colored. Next, reactivity of these compounds with hydrogen. Hydrogen ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತಾವು, they will react with hydrogen, they will form the respective compounds. Hydrogen halide. So they will form HF, HCl, HBr, HI. Only HF is liquid due to the formation of hydrogen bonding. ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, HF ಇರುತ್ತೆ. ಇದು ಜಗ್ ಶೇಪಲ್ಲಿ ಏನಾಗುತ್ತೆ, ಇದು ಬರುತ್ತೆ, ಹೌದಾ.
ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ. HCl, HBr and HIR gases. Thermal stability, HF is more stable than HCl, HBr, HI. Reducing character, reducing character ಏನಾಗುತ್ತೆ ನೋಡಿ, hydrogen iodide is more reducing than hydrogen fluoride. Why? Because the bond between hydrogen to iodine is weak, can be removed very easily. As well as acidic strength. Acidic strength ಇದರದ್ದು reducing property ಎರಡು ಇರುತ್ತವೆ, ಸೇಮ್ ಇರುತ್ತವೆ. ಬಾಂಡ್ ಸ್ಟ್ರೆಂತ್ HF is stronger, HCl, HBr, HI. ಇದು ಬಾಂಡ್ ವೀಕ್ ಇರೋ ಸಲುವಾಗಿನೇ ಎರಡು ಪ್ರಾಪರ್ಟಿ ಜಾಸ್ತಿ ಇರೋದು, ಸ್ಟ್ರೆಂತ್ ಮತ್ತು ಕ್ಯಾರೆಕ್ಟರ್. Next, reactivity towards oxygen. Whenever group 17 react with oxygen, they will form oxides, but all the oxides are not stable. They will form so many unstable oxide. ಫ್ಲೋರಿನ್ ಏನು ಮಾಡುತ್ತೆ, ಎರಡು ಆಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ, OF2 ಆ್ಯಂಡ್ O2F2. ಅದರಲ್ಲಿ OF2 ಮಾತ್ರ ಸ್ಟೇಬಲ್, ಯಾವಾಗ 298 The stability of oxides is in this order. Oxides of iodines are more stable than oxides of chlorine than oxides of bromine. Next, important reactions of chlorine. Chlorine ಒಂದಿಷ್ಟು ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ. Whenever chlorine react with ammonia, will form NH4Cl. ಏನು ಫಾರ್ಮೇಷನ್ ಮಾಡುತ್ತೆ, NH4Cl. ಈ ಕಂಪೌಂಡ್ ಫಾರ್ಮ್ ಆಗಬೇಕಾದ್ರೆ ಅಮೋನಿಯಾ ಏನಿರಬೇಕು, ಎಕ್ಸೆಸ್ ಇರಬೇಕು, ಎಕ್ಸೆಸ್ ಆಫ್ ಅಮೋನಿಯಾ. NH4Cl is the major product. If you use chlorine in excess, you will get NCl3. NCl3 is an example of explosive. ಏನು ಫಾರ್ಮೇಷನ್ ಮಾಡುತ್ತೆ, ಎಕ್ಸ್ಪ್ಲೋಸಿವ್ ಕಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ, ಹೌದಾ. ಆಮೇಲೆ ಈ ರಿಯಾಕ್ಷನ್ ಇಂಪಾರ್ಟೆಂಟ್ ನೋಡಿ, ಇದು NaOH ರಿಯಾಕ್ಷನ್ ವಿತ್ NaOH. ಇಲ್ಲಿ ಎರಡು ಥರ NaOH ರಿಯಾಕ್ಟ್ ಮಾಡುತ್ತೆ. ವೆನೆವರ್ ಕ್ಲೋರಿನ್ ರಿಯಾಕ್ಟ್ ವಿತ್ cold and dilute NaOH, cold and dilute NaOH, you will get NaCl H2 as the common product, ಹೌದಾ. ಇಲ್ಲಿ ಏನಾಗುತ್ತೆ, ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ ಇದ್ದರೆ ಇಟ್ ವಿಲ್ ಫಾರ್ಮ್ ಹೈಪೋಕ್ಲೋರೈಡ್, NaOCl. ಇನ್ಫಾರ್ಮೇಷನ್ ಆಗುತ್ತೆ, ಇದು NaOCl ಫಾರ್ಮ್ ಆಗುತ್ತೆ. ಅದೇ ನಿಮ್ಮದು NaOH ಹಾಟ್ ಆ್ಯಂಡ್ ಕಾನ್ಸಂಟ್ರೇಟ್ ಇದ್ದರೆ ವಿಲ್ ಗೆಟ್ NaCl H2O, you will get NaClO3. Get the compound like this, NaClO3. ಹೈಪೋ ಕಂಪೌಂಡ್, ಇದು ಪರ್ ಕಂಪೌಂಡ್, ಹೌದಾ. ಇಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ, ಇಲ್ಲಿ ಆಕ್ಸಿಜನ್ ಕಡಿಮೆ ಇದೆ, AOCl NaClO3, ಹೌದಾ. ವೆನೆವರ್ ಕ್ಲೋರಿನ್ ರಿಯಾಕ್ಟ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇಟ್ ವಿಲ್ ಫಾರ್ಮ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಅಂತಂದರೆ ಇದೆಲ್ಲ ಮಿಕ್ಸರ್ಗೆ ಏನು ಕರಿತೀವಿ ನಾವು, ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ, AOCl ಟ್ವೈಸ್, ಹೌದಾ. ದಿಸ್ ಇಸ್ ಕಾಲ್ಡ್ ಆಸ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡ್ರಲ್ಲಿ ವಾಟರ್ ಇರುತ್ತೆ, CaOCl ಟ್ವೈಸ್ ಇರುತ್ತೆ, Cl2 ಇರುತ್ತೆ, CaOH ಟ್ವೈಸ್ ಇರುತ್ತೆ. ಕಂಪ್ಲೀಟ್ ಮಿಕ್ಸರ್ ಇಸ್ ಕಾಲ್ಡ್ ಆಸ್ ಬ್ಲೀಚಿಂಗ್. ನೆಕ್ಸ್ಟ್, ಆಕ್ಸೋ ಆಸಿಡ್ಸ್ ಆಫ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ವಿಲ್ ಫಾರ್ಮ್ ಸಮ್ ಆಕ್ಸೋ ಆಸಿಡ್. ನೋಡಿ, ಫ್ಲೋರಿನ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಫಾರ್ಮ್ ಓನ್ಲಿ ಒನ್ ಆಕ್ಸೋ ಆಸಿಡ್, ಹಾಪ್, ಹೌದಾ. ಹೈಪೋಫ್ಲೋರಸ್ ಆಸಿಡ್ ಮಾತ್ರ ಇರುತ್ತೆ, ಉಳಿದು ಯಾವುದೂ ಆಸಿಡ್ ಇರೋದಿಲ್ಲ ಇಲ್ಲಿ. ನೆಕ್ಸ್ಟ್, ಕ್ಲೋರಿನ್ ವಿಲ್ ಫಾರ್ಮ್ ಆಲ್ ದಿ ಟೈಪ್ ಆಫ್ ಆಕ್ಸೋ ಆಸಿಡ್ಸ್. ಯಾವುದು, HOCl, HOClO ಮೀನ್ಸ್ HClO2, HClO3, HClO4. ಹೆಲಿಕ್ 1, ಹೆಲಿಕ್ 3, ಹೆಲಿಕ್ 5, ಹೆಲಿಕ್ 7 ಆಕ್ಸೈಡ್. ಬ್ರೋಮಿನು ಇದು 3 ಆಕ್ಸೈಡ್ ಫಾರ್ಮೇಷನ್ ಮಾಡೋದಿಲ್ಲ, ಆ್ಯಂಡ್ ಅಯೋಡಿನು 3 ಆಕ್ಸೈಡ್ ಫಾರ್ಮೇಷನ್ ಮಾಡೋದಿಲ್ಲ. ಸೊ ರಿಮೈನಿಂಗ್ ಎಲ್ಲ ಏನು ಮಾಡುತ್ತೆ ಅಂದರೆ ವಿಲ್ ಫಾರ್ಮ್. ನೆನ್ಪಿಟ್ಕೊಳ್ಳೋದನ್ನ ಹೆಂಗೆ ಬರ್ಕೋಬೇಕು ಗೊತ್ತಾ, HOClO ಅನ್ನು ಏನು ಮಾಡ್ಕೊಳ್ಳಿ, OH ಸಪ್ರೇಟ್ ಇರಲಿ, ಇಲ್ಲಿ Cl. ಇಲ್ಲಿ ನೆಕ್ಸ್ಟ್ ಆಕ್ಸಿಜನ್ ಏನು ಬರುತ್ತಲ್ಲ, ಆಕ್ಸಿಜನ್ಗಳನ್ನ ಇಲ್ಲಿ ಡಬಲ್ ಬಾಂಡ್ ಅಂತ ಆ್ಯಡ್ ಮಾಡ್ತಾ ಹೋಗ್ಬೇಕಷ್ಟೇ. ಇನಿಷಿಯಲ್ ದ ಬೇಸಿಕ್ ಸ್ಟ್ರಕ್ಚರ್ ಈಸ್ HOCl ಲೈಕ್ ದಿಸ್, ದೆನ್ ದಿಸ್ ಈಸ್ HOCl, ಹೌದಾ. ಈಗ HClO2 ಅಂದರೆ ಈ ಆಕ್ಸಿಜನ್ ಮೇಲೆ, ಕ್ಲೋರಿನ್ ಮೇಲೆ ಆಕ್ಸಿಜನ್ ಒಂದು ಎಕ್ಸ್ಟ್ರಾ ಆಯಿತು. HClO3 ಅಂತಂದರೆ ಮತ್ತೆ ಆಕ್ಸಿಜನ್, O4 ಅಂತಂದರೆ ಆಕ್ಸಿಜನ್. ಓಕೆ, these are the compound. Next, inter-halogen compound. ನೋಡಿ, whenever one halogen react with another halogen, it will form inter-halogen. LF, BRF, IF ಎಲ್ಲಲ್ಲಿ ನೋಡಿ compounds formed only by these halogens, inter-halogen compound. ಇದ್ರ ಮೇಲೆ ಕ್ವಶನ್ಸ್ ಎಲ್ಲಿ ಬರುತ್ತೆ ಗೊತ್ತಾ, ಪ್ರಿಪರೇಷನ್ ಮೇಲೆ ಅಥವಾ ಸ್ಟ್ರಕ್ಚರ್ ಮೇಲೆ.
mainly will be having the question based on operation or ಸ್ಟ್ರಕ್ಚರ್ ಅಥವಾ ಜಾಮೆಟ್ರಿ. ನೋಡ್ತಾ ಹೋಗೋಣ ಒಂಚೂರು. If you take in equal volume of chlorine and fluorine, you will get ClF. If you take fluorine in excess, you will get ClF3. ಮತ್ತೆ equimolar ತಗೊಂಡ್ರೆ I2Cl2, you will get ICl. Fluorine excess ತಗೊಂಡ್ರೆ ICl3. Next, this is diluted with water. Br2 and 3F2 will get 2BrF3. Br2, 5F2, 2BrF5. These are the possible compounds. Okay. The geometry onchuru ನೆನಪಿಟ್ಟುಕೊಳ್ಳಿ. ಇದೆಲ್ಲ ಜಾಮೆಟ್ರಿಗಳು. Please remember, try to remember these geometry. ಹೌದಾ? ನೀವು ಹೈಬ್ರಿಡೇಷನ್ ಗೊತ್ತಿದ್ರು ಅಂತಂದ್ರೆ ಜಾಮೆಟ್ರಿಗಳನ್ನ ನೆನಪಿಡಬಹುದು. ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ನಾನು. The hybridization is SP, it is planar, linear. Next SP2 idre it is planar, triangular, planar. SP3 idre tetrahedral. So ಇದು DSP2 ಬಂದರೆ DSP2 ಬರೋದು ರೇರ್, ಇದರಲ್ಲಿ ಕೋಆರ್ಡಿನೇಷನ್ಲಿ ಭಾಳ ಬರುತ್ತೆ, ಸ್ಕ್ವೇರ್ ಪ್ಲೇನರ್ ಇರುತ್ತೆ SP2 ಬಂದರೆ. ಹೌದಾ? SP3 ಟಿ ಬಂತಂದರೆ ಟ್ರೈಗೊನಲ್ ಬೈ ಪಿರಾಮಿಡಲ್. ಹೌದಾ? DSP2 ಬಂತಂದರೆ DSP3 3 4 5 is square pyramidal. SP3D2 ಅಂತ ಬಂದರೆ SP3D2 or D2SP3 it is octahedral. ಹೌದಾ? ಇವೆಲ್ಲ ಜಾಮೆಟ್ರಿಗಳು ನಿಮ್ಗೆ ಗೊತ್ತಿರಬೇಕು. ಒಂಚೂರು ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ಕೋಆರ್ಡಿನೇಷನ್ ಕಂಪೌಂಡನ್ನು ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ನೆಕ್ಸ್ಟ್ ಲಾಸ್ಟ್ ಗ್ರೂಪ್ ನಂಬರ್ 18 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ನೋಬಲ್ ಗ್ಯಾಸಸ್. ಹೌದಾ? ನಾನ್ ರಿಯಾಕ್ಟಿವ್ ಗ್ಯಾಸಸ್. ಪ್ರಾಪರ್ಟಿ ನೋಡ್ತಾ ಹೋಗೋಣ. ಆಲ್ ನೋಬಲ್ ಗ್ಯಾಸಸ್ ಆರ್ monoatomic molecules. ಸಿಂಹ ಯಾವಾಗಲೂ ಒಂಟಿಯಾಗಿರುತ್ತೆ ಅಂತೀವಿ, ಗೊತ್ತಾ? ಆ ಥರ ನೋಡಿ ಇದು. ಹೌದಾ? ಇದು ಯಾರ ಜೊತೆನೂ ಕಂಪೌಂಡ್ ಫಾರ್ಮೇಷನ್ ಮಾಡೋದಿಲ್ಲ, ಒಂಟಿಯಾಗೇನೆ ತಿರ್ಕೊಳ್ಳೋದು. ಇಟ್ ಈಸ್ ಕಲರ್ಲೆಸ್, ಓಡರ್ಲೆಸ್ ಆ್ಯಂಡ್ ಟೇಸ್ಟ್ಲೆಸ್, ಸೇಮ್ಲೆಸ್. ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್. They are sparingly soluble in water. They are not much soluble, but they are sparingly soluble in water. They have very low melting and boiling point because the only interaction is London pores. ಯಾವುದಿರುತ್ತೆ ನೋಡಿ, ಒಂದು ನೋಬಲ್ ಗ್ಯಾಸ್ ಮಾಲಿಕ್ಯೂಲ್, ಒನ್ ಹೀಲಿಯಂ ಮಾಲಿಕ್ಯೂಲ್ ಇಸ್ ಅಟ್ರಾಕ್ಟೆಡ್ ಬೈ ಅನದರ್ ಹೀಲಿಯಂ ಮಾಲಿಕ್ಯೂಲ್ ಬೈ ಲಂಡನ್ ಫೋರ್ಸ್. ಯಾವುದಿರುತ್ತೆ ಫೋರ್ಸ್? ಲಂಡನ್ ಫೋರ್ಸ್ ಇರುತ್ತೆ. ಸ್ಟ್ರಾಂಗ್ ಇರೋದಿಲ್ಲ ಅದು, ವೀಕ್ ಡಿಸ್ಪರ್ಷನ್ ಫೋರ್ಸ್. ಆಮೇಲೆ ಇಲ್ಲಿ ಒಂದಿಷ್ಟು ಟ್ರಿಕ್ಕಿ ಕ್ವಶನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಮೆಮರಿ ಬೇಸ್ಡ್ ಇವೆಲ್ಲ. ಹೀಲಿಯಂ ಹ್ಯಾಸ್ ದಿ ಲೋವೆಸ್ಟ್ ಬಾಯ್ಲಿಂಗ್ ಪಾಯಿಂಟ್. ಲೋವೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಯಾವುದು? ಹೀಲಿಯಂ, 4.2 ಕೆಲ್ವಿನ್. ನಮಗೆ ಗೊತ್ತಿರೋ ಕಂಪೌಂಡಲ್ಲಿ ಲೋವೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಹೀಲಿಯಂ. Chemical properties in general, noble gases are least reactive due to the following reason. Reason ಏನಪ್ಪ ಅಂತಂದರೆ, except helium all have completely filled octet configuration. First thing. Second thing, they have high ionization enthalpy and more positive electron gain enthalpy due to completely filled orbitals. Because of that reason they are non-reactive. However, you can observe Neil Bartlett ಏನು ಮಾಡಿದ ಅಂತಂದರೆ has prepared the first compound of xenon. ಸೊ ಕಂಪೌಂಡ್ಗಳನ್ನ ಫಾರ್ಮೇಷನ್ ಮಾಡಿದ್ರು. CPTF6 ಕಂಪೌಂಡ್ ಅಲ್ಲ ಅದು, ನೆನಪಿದೆಯಲ್ಲ? ಕ್ಯಾನ್ ಹ್ಯಾವ್ ದಿ ಕಂಪೌಂಡ್ಸ್ ಆಫ್ xenon ಡೈಫ್ಲೋರೈಡ್, ಟೆಟ್ರಾಫ್ಲೋರೈಡ್ ಆ್ಯಂಡ್ ಹೆಕ್ಸಾಫ್ಲೋರೈಡ್. ನೋಡಿ ಹೆಂಗೆ ಫಾರ್ಮೇಷನ್ ಮಾಡ್ತೀವಿ ಅಂತಂದರೆ, whenever xenon react with fluorine, based on their concentration will get to the compounds. ಹೌದಾ? 2:1 ಮಿಕ್ಸರ್ ತೊಗೊಂಡ್ರೆ ವಿಲ್ ಗೆಟ್ XCF2. if the mixture is 1:5, XCF4. if the concentration is 1:20, we will get XCF6. These are the compounds. Next, see XCF6 ಹೆಂಗೆ ಪ್ರಿಪೇರ್ ಮಾಡ್ಬೋದು ಅಂತಂದರೆ, we can also prepare it by XeF4 react with O2F2, we will get XCF6 plus O2. ಈ ಥರ ಏನು ಮಾಡ್ಬೋದು ನಾವು XCF6 ಅನ್ನು ಪ್ರಿಪೇರ್ ಮಾಡಬಹುದು. ಹೌದಾ?
XeF2, XeF4 and XeF6 are colorless crystalline solids and sublime, readily at 298 Kelvin. They are powerful fluorinating agents. They are powerful fluorinating agents. The spent ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಂಪೌಂಡ್ಗಳನ್ನ ರೀಟ್ರೇಸ್ ಮಾಡೋ ಸಲುವಾಗಿ ನಾವು ಇವನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಇದು ಹೈಡ್ರೋಲಿಸಿಸ್. Partial hydrolysis of xenon hexafluoride gives oxyfluorides XeOF4 as well as XeO2. Oxyfluorides ಬರುತ್ತೆ, ಈ ಥರ ಕಂಪೌಂಡ್ಗೂ ಬರುತ್ತೆ ನೋಡಿ. XeF6 if you added with water you will get XeOF4 2HF. If you add one more molecule of water you will get XeO2F2 plus 4HF. So the new xenon fluoride ಗೆ if you add 3 molecules of water, ನೋಡಿ ನೀವು ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿದ್ರಿ. ಇಫ್ ಯು ಆ್ಯಡ್ ವಾಟರ್ ಮಾಲಿಕ್ಯೂಲ್ ಯು ಆರ್ ಆ್ಯಡಿಂಗ್ 1 oxygen and removing 2 halogens, 2 fluorine ರಿಮೂವ್ ಮಾಡ್ತೀರಾ. ಹಿಯರ್ ವಿಲ್ ಬಿ ಹ್ಯಾವಿಂಗ್ XE, here it is, ಎಷ್ಟಿದೆ ಇದು, ಆಲ್ ದಿ fluorines are removed, XeO3, you will get XeO3 directly plus 6HF 6. XeOF4 is a colorless volatile liquid and has square pyramidal molecular structure. Square pyramidal ಅಂತಂದ್ರೆ ಸ್ಕ್ವೇರ್ ಇರುತ್ತೆ and pyramid. Xenon, these are the fluorine and oxygen is above the plane. So that now draw ಮಾಡಿದ್ರೆ will get a square pyramid. ನೋಡಿ ಒಂದಿಷ್ಟು ಕಂಪೌಂಡ್ ಇದೆ, ಇದರ ಹೈಬ್ರಿಡೇಷನ್ ಮತ್ತು ಜಾಮೆಟ್ರಿ. Difluoride XeF2 get sp3d linear, 4 sp3d2 square planar, XeF6 sp3d3 distorted octahedral, XeOF2 sp3d T shape, XeOF4 sp3d2 square pyramidal, XeOF3 this pyramidal. ಶೇಪ್ಗಳು ನೋಡಿ ಒಂಚೂರು ಗೊತ್ತಾಗುತ್ತೆ, ನಿಮ್ಗೆ ಐಡಿಯಾ ಬರುತ್ತೆ. ದಿಸ್ ಈಸ್ ಲೀನಿಯರ್. XeF2 is ಲೀನಿಯರ್. ಹೌದಾ? ಇದು ಯಾವುದು ನೋಡಿ, XeF4 is ಸ್ಕ್ವೇರ್ ಪ್ಲೇನಾರ್. XeF4 is ಸ್ಕ್ವೇರ್ ಪ್ಲೇನಾರ್. ದಿಸ್ ಒನ್ XeF6 it is distorted octahedral. ಏನಿದು distorted octahedral due to the presence of lone pair. This one is square pyramidal. ಆಲ್ ಡ್ರಾ ಮಾಡಿದ್ನಲ್ಲ ಅದೇ ಡಯಾಗ್ರಾಮ್ ಇದು. ಹೌದಾ? And this one is pyramidal. Okay, these are the structures. Once again ಅದೇ ಇದೆ hydrolysis. XeF2 upon hydrolysis it will give xenon plus HF. XeF4 upon hydrolysis, complete hydrolysis, you will get xenon. This is partial hydrolysis, you will get XeOF4, F2 and XeO3 as the final product. Okay dear students, thank you so much for watching this. ಏನಾದರೂ ಇದು ಇಷ್ಟ ಆಗಿದ್ದರೆ please share among your friends, okay, and prepare well for your examination. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತಂದರೆ MCQ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಒಂದು ಸೆಕೆಂಡ್ PUC ಎಲ್ಲ ಟಾಪಿಕ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಸೆಕೆಂಡ್ PUCದು, ಆ್ಯಂಡ್ ವಿಲ್ ಬಿ ವೇಟಿಂಗ್ ಫಾರ್ ಫಸ್ಟ್ PU ಸಮ್ ಟಾಪಿಕ್ಸ್. ಫಸ್ಟ್ PUದಿಂದ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಫಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. If time permits, I'll upload all the topics of second PU as well as first. Okay, so thank you. See you in the next video. Okay, bye bye.